ನಮಸ್ಕಾರ ಸಮಸ್ತ ವೀಕ್ಷಕರಿಗೂ ಶುಭೋದಯ. NKR ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಮನೆಯ ಮಗಳು ರಂಜಿತಾ ಸುರೇಶ್. ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಹಲವಾರು ವಿಚಾರಗಳನ್ನ ಮಾತನಾಡಿದ್ವಿ, ಹಲವಾರು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದ್ವಿ. ಅಲ್ಲಿಗೆ ಹೋದರೆ ಏನೆಲ್ಲ ದೋಷಗಳು ಪರಿಹಾರ ಆಗುತ್ತೆ ಅನ್ನೋದನ್ನ ತಿಳಿದುಕೊಂಡ್ವಿ. ಹಾಗಿದ್ರೆ ಇವತ್ತಿನ ಕ್ಷೇತ್ರ ಯಾವುದು, ಯಾವ ದೋಷಗಳು ಪರಿಹಾರ ಆಗುತ್ತೆ ಎಲ್ಲದನ್ನು ತಿಳಿದುಕೊಳ್ಳೋಣವಾ? ಹಾಗಾದ್ರೆ ಗುರುಜನ ಬರ್ಮಾಡ್ಕೊಳ್ಳೋಣ. ನಮ್ಮ ಜೊತೆಗಿದ್ದಾರೆ ನಾಡಿನ ಹೆಸರಾಂತ ಜ್ಯೋತಿಷಿ, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರೂಜಿಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಈಗ ಪ್ರಾರಂಭ ಮಾಡೋಣ ಕ್ಷೇತ್ರ ಮಹಿಮೆ ವಿಭಾಗವನ್ನ. ಇವತ್ತು ಯಾವ ಕ್ಷೇತ್ರಕ್ಕೆ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗ್ತೀರಾ ಅಂತ? ಯಾವ ಕ್ಷೇತ್ರ ಅಂತಂದ್ರೆ ಇದು ಭದ್ರಾವತಿ ಸಮೀಪದಲ್ಲಿ ಇರತಕ್ಕಂಥ ಮಸರಹಳ್ಳಿ ಶ್ರೀ ವೀರಾಂಜನೇಯ ಸ್ವಾಮಿಯ ಸನ್ನಿಧಿ. ಸುಮಾರು 300-400 ವರ್ಷಗಳ ಇತಿಹಾಸ ಇರತಕ್ಕಂತಹ ಒಂದು ವಿಶೇಷವಾದ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟು 2 ದೊಡ್ಡ ದೊಡ್ಡ ಘಟನೆಗಳಿದ್ದಾವೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಘಟನೆ ಮತ್ತು ಯಾರು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳು 2 ಇದ್ದಾವೆ. ಆ ಘಟನೆಗಳನ್ನು ಒಂದು ಸಾರಿ ನೋಡೋಣ. ಯಾಕೆಂದರೆ ನಮ್ಮ ಹುಡುಗಾಟಿಕೆ ಕಾಲದಲ್ಲಿ ನಡೆದಿದ್ದು, ಯಾವುದೋ ಕ್ರಿಸ್ತಪೂರ್ವದಲ್ಲಿ ನಡೆದ ಘಟನೆ ಅಂತಕ್ಕಂಥದ್ದಲ್ಲ. ಸುಮಾರು 8ನೇ ತರಗತಿಯ ಒಂದು 5-6 ಜನ ವಿದ್ಯಾರ್ಥಿಗಳು ಈ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಒಂದು ಕಲ್ಯಾಣಿಗೆ ಈಜಲಿಕ್ಕೆ ಹೋದವರು. ಬಾವಿ ಅಂತ ಹೇಳೋಣ. ಹೋದವರು ಏನು ಮಾಡಿದ್ದಾರೆ, ಆಟ ಆಡ್ತಾ ನೀರಿನಲ್ಲಿ ಸುಮಾರು ಹೊತ್ತಂಕ ಆಟ ಆಡಿದ್ದಾರೆ. ಆನಂತರ ಮಧ್ಯಾಹ್ನದ ಹೊತ್ತು ಬಿಸಿಲು ಬೇರೆ ಏರ್ಕೊಂಡಿದೆ ಅಂತಂದರು. 4-5-6 ಜನ ಹುಡುಗರು ಎದ್ದು ಮೇಲೆ ಬಂದರು. ಒಬ್ಬ ಹುಡುಗನಿಗೆ ತುಂಬ ಉತ್ಸಾಹ, ಹೊಸದಾಗಿ ನೀರಿಗೆ ಇಳಿದವನು, ಅವತ್ತೇ ಅವನು ಕಲಿಬೇಕು ಅಂತ ಬಂದವನು. ಅಲ್ಲಿ ಈಜು ಹೊಡಿತಾ ಇದ್ದಾನೆ. ಈಜು ಹೊಡಿಲಿಕ್ಕೆ ಏನು ಬರ್ತದೆ, ಪಾಪ ಕೈ ಬಿಟ್ಟೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬಂದಿರೋ ಆ ಗುಂಪಿನಲ್ಲಿ ಒಂದು 5-6 ಜನ ಹುಡುಗರಿಗೆ ಈಜು ಬರುತ್ತೆ. ಒಟ್ಟೊಂದು 7-8 ಜನ ಹುಡುಗರು. ಉಳಿದವರೆಲ್ಲ ಮೇಲೆ ಹತ್ತು ಬಂದು ಸಾಕು ಮೇಲೆ ಬಾ ಅಂದರೆ ಕೇಳಲಿಲ್ಲ. ಇವನೇನು ಮಾಡಿದ್ರು, ಸ್ವಲ್ಪ ಹೊತ್ತು ನೋಡಿದ್ರು, ಕರೆದ್ರು. ಅವನು ಆಟ ಆಡೋದ್ರಲ್ಲಿ ಫುಲ್ಲು ಪೂರ್ಣ, ಅವನಿಗೆ ಉತ್ಸಾಹ ಬೇರೆ ಬಂದ್ಬಿಟ್ಟಿದೆ. ಪೂರ್ಣ ನೀರಿಂದ ಮೇಲೆ ಹತ್ತು ಬರೋದಕ್ಕೆ ಸಿದ್ಧ ಇಲ್ಲ ಅವನು. ಅಲ್ಲೇ ಆಟ ಆಡ್ತಾ ಇವರು ಸುಮಾರು ಹೊತ್ತಂಕ ಮೇಲೆ ಬಂದರು, ಕರೆದ್ರು, ಬಾರೋ ಹೇಳೋ, ಏನಕ್ಕೋ ಅವನು ಎದ್ದು ಬರಲಿಲ್ಲ. ಕಾಲ ಹೇಗೆ ಬರುತ್ತೆ ಅಂದರೆ, ಗುಂಪಿನಲ್ಲಿ ಹೋಗಿರ್ತಕ್ಕಂಥ ಮಕ್ಕಳು ಅವನೊಬ್ಬನ ಅಲ್ಲೇ ಬಿಟ್ಟು ಹೊರಟ್ಕೊಂಡು ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ಅವ್ರವ್ರ ಮನೆಗೆ ಹೋದರೆ ಈ ಹುಡುಗ ಅಲ್ಲಿ ಆಟ ಆಡ್ತಾ ಇದ್ದವನು ನೀರಲ್ಲಿ ಮುಳುಗ್ಬಿಟ್ಟ. ಯಾಕೆಂದರೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಸುಸ್ತಾಗುತ್ತಲ್ಲ. ಅವನೇನು ಮಾಡಿದ್ದಾನೆ, ನೀರಲ್ಲಿ ಗುಂಡಿ ಇರೋವಂಥ ಜಾಗದಲ್ಲಿ ಕಲ್ಲನ್ನು ಹಿಡ್ಕೊಂಡು ಅಲ್ಲಿ ಈಜು ಹೊಡಿಯೋದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಈಜು ಹೊಡಿಯೋದನ್ನು ಪ್ರಾಕ್ಟೀಸ್ ಮಾಡೋದು ಅಂದ್ರೆ ಮತ್ತೇನಿಲ್ಲ, ಆಟ ಆಡೋದು ನೀರಲ್ಲಿ ಅಷ್ಟೇ. ಕಾಲು ಬಡಿಯೋದು, ಕೈಲಿ ಕಲ್ಲು ಹಿಡ್ಕೊಂಡಿದ್ದಾನೆ, ಅದು ಕೈ ತಪ್ಪಿ ಹೋಗ್ಬಿಡ್ತು. ಕೂಗಿ ಕರೆಯೋದಕ್ಕೆ ಯಾವ ಹುಡುಗರು ಇಲ್ಲ, ಸ್ನೇಹಿತರಿಲ್ಲ. 2 ಸರಿ ಮುಳುಗ್ದ, 3 ಸರಿ ಮುಳುಗ್ದ. ಏನು ಮಾಡಬೇಕು? ಕೊನೆಗೆ ಮುಳುಗೋದ ನೀರಿನಲ್ಲಿ. ಮನೆಯವರೆಲ್ಲ ಬಂದು ಹುಡುಕಿ ನೋಡಿ, ಮಧ್ಯಾಹ್ನ ಆಯಿತು, ಸಾಯಂಕಾಲ ಆಯಿತು, ಹುಡುಗ ಇಲ್ಲ. ಆಮೇಲೆ ಈ ಬಾವಿಗೆ ಈಜಕ್ಕೆ ಹೋಗಿದ್ವಿ ಅಂತ ಹೇಳ್ಕೊಂಡು ಆ ಹುಡುಗರೆಲ್ಲ ಹೇಳ್ಕೊಂಡು ಬಾವಿ ಹತ್ರ ಬಂದು ಹುಡುಕಿ ತಡ್ಕಿ ಎಲ್ಲಿ ನೋಡಿದ್ರು ಹುಡುಗ ಇಲ್ಲ. ಏನಾಗಿದ್ದಾನೆ ಹುಡುಗ? ಬಟ್ಟೆ ಎಲ್ಲ ಬಾವಿ ಕಟ್ಟೆ ಮೇಲಿದೆ. ಇವರೆಲ್ಲರೂ ಏನು ಮಾಡಿದ್ರು, ತುಂಬ ಚಿಂತೆ ಆಯಿತು. ತಕ್ಷಣ ಹೋದರು, ಇವರೆಲ್ಲ ಮಾಡಿದ್ರು. ಪೊಲೀಸ್ ಕಂಪ್ಲೇಂಟ್ ಆಯಿತು. ಪೊಲೀಸರು ಬಂದರು, ಈಜೋರನ್ನು ಕರೆಸಿದ್ರು, ಮುಳುಗಿಸಿದ್ರು. ಒಳಗಡೆ ಹುಡುಗನ ಬಾಡಿ ಇಲ್ಲ, ದೇಹ ಇಲ್ಲ, ಹುಡುಗನೂ ಇಲ್ಲ, ಬಟ್ಟೆ ಎಲ್ಲ ಅಲ್ಲೇ ಇದೆ. ಏನು ಮಾಡಬೇಕು? ಎಲ್ಲೂ ಹುಡುಕಿದ್ರು ಕೂಡ ಆ ಹುಡುಗನ ಸುಳಿವಿಲ್ಲ. ತುಂಬ ಬೇಸರ, ಅಳ್ತಾ ಕರೀತಾ ಗೋಳಾಡ್ತಾ ಎಲ್ಲ ಹೋದರು. ಎಲ್ಲ ಹೋಗೋ ಅಷ್ಟೊತ್ತಿಗೆ ದೇವಸ್ಥಾನದ ಒಳಗಿಂದ ಯಾರೋ ಕೂಗಿದಂಗೆ ಕೇಳಿಸ್ತು. ಯಾಕೆಂದರೆ ಇವ್ರ ಅಮ್ಮ ಅಳೋ ಶಬ್ದ ಹುಡುಗನ ಕಿವಿ ಬಿದ್ದಿದೆ. ಆ ಹುಡುಗ ಏನಾಗಿದ್ದಾನೆ, ದೇವಸ್ಥಾನದ ಒಳಗೆ ಮಲ್ಕೊಂಡಿದ್ದಾನೆ. ನೀರಲ್ಲಿ ಮುಳುಗೋಗಿರೋ ಹುಡುಗ ದೇವಸ್ಥಾನದ ಒಳಗಡೆ ಮಲಗಿದ್ದಾನೆ. ಹೇಗೆ ಅದು ನಡೆದಿರೋದು ಘಟನೆ? ಎಷ್ಟು ವಿಚಿತ್ರ ಅಂದರೆ, ಅವನು ಆಮೇಲೆ ಇವರೆಲ್ಲ ಹೋಗ್ಬಿಟ್ಟು ಅವನನ್ನು ಅಂದರೆ ಅಳ್ತಾ ಕರಿತಾ ಮಾಡ್ಕೊಂಡು ಹೊರಟಾಗ ಇವನು ದೇವಸ್ಥಾನದ ಒಳಗಿಂದ ಕೂತ್ಕೊಂಡಿದ್ದು ಕೇಳಿಸ್ತು. ಹೋಗಿ ನೋಡೋ ಅಷ್ಟೊತ್ತಿಗೆ ಹುಡುಗ ಇಲ್ಲಿದ್ದಾನೆ ಅಂತ ಗೊತ್ತಾಯಿತು. ಅವಾಗೆಲ್ಲ ಬಾಗಿಲೆಲ್ಲ ಹಾಕೋವಂಥದ್ದೆಲ್ಲ ಅಷ್ಟು ವಿಶೇಷವಾಗಿ ಇರ್ತಿರ್ಲಿಲ್ಲ. ಯಾಕೆಂದರೆ ಹಳ್ಳಿ ಕಡೆ ದೇವಸ್ಥಾನ ಯಾರು ಬಾಗಿಲು ಹಾಕ್ತಾರೆ? ಇವಾಗೆಲ್ಲ ಸ್ವಲ್ಪ ಕಾಣಿಕೆ ಡಬ್ಬಿ ಎಲ್ಲ ಜಾಸ್ತಿ ಆಗಿರುತ್ತೆ, ಬೆಳ್ಳಿ ಬಂಗಾರ ಆಭರಣಗಳೆಲ್ಲ ಇರುತ್ತೆ. ಹಾಗಾಗಿ ಅದಕ್ಕೆಲ್ಲ ಬೇಕಾದ ಬಂದೋಬಸ್ತೆಲ್ಲ ಬಂದಿದೆ. ಆವತ್ತಿನ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ. ಹಾಗಾಗಿ ಬಾಗಿಲು ತಗೊಂಡಿತ್ತು. ಒಳಗಡೆ ಹೋದರು, ಹುಡುಗನ ಕರ್ಕೊಬಂದರು. ಬರೀ ಚಡ್ಡಿಯಲ್ಲಿ ಮಲ್ಕೊಂಡಿದ್ದ ಅವನು, ಸ್ನಾನ ಮಾಡ್ತಾ ಇದ್ದ ಹುಡುಗ. ಹಾಗೇನೆ ಬಟ್ಟೆ ಎಲ್ಲ ಒದ್ದೆ ಆಗಿದ್ದು ಹಾಗೇ ಇತ್ತು. ಹೊರಗಡೆ ಬಂದ್ರ ಮೇಲೆ ನನ್ನನ್ನು ಯಾರೋ ಎತ್ಕೊಂಬಂದಿಲ್ಲ, ಒಳಗಡೆ ಮಲಗಿಸಿದ್ರು. ಯಾರು ಅಂತ ನನಗೆ ಗೊತ್ತಿಲ್ಲ ಅಂತಾನೆ ಅವನು. ಘಟನೆ ಏನು ನಡೆದಿದೆ ಅವತ್ತಲ್ಲಿ? ಅವನು ಸ್ನಾನ ಮಾಡ್ತಾ ಇದ್ದ, ಈಜು ಹೊಡಿತಾ ಇದ್ದ, ಕೈ ಸ್ಲಿಪ್ ಆಯಿತು, ಮುಳುಗೋದ್ನಲ್ಲ.
ಮುಳುಗ್ತಾ ಇದ್ದ ಆ ಹುಡುಗ 2 ಸಾರಿ ಮುಳುಗೋಷ್ಟೊತ್ತಿಗೆ ನೀರಿನ ಒಳಗಿಂದ ಯಾರೋ ಎತ್ತಿದ್ದಾರೆ ಅವನನ್ನು, ಮೇಲಿಂದ ಹೋಗಿ ಎತ್ತಿದ್ದಲ್ಲ. ಅವನು ಹೇಳ್ತಾನೆ ಆ ಹುಡುಗ, ನೀರಿನ ಒಳಗಿನಿಂದಲೇ ನಾನು ಮುಳುಗ್ತಾ ಇದ್ದಾಗಲೇ ಯಾರೋ ನನ್ನನ್ನು ಎತ್ಕೊಂಡ್ಬಂದರು, ನನಗೆ ಆಗ್ತಿರ್ಲಿಲ್ಲ, ನನಗೆ ಉಸಿರಾಡೋಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇತ್ತು. ಆ ಟೈಮಲ್ಲಿ ಯಾರೋ ನನ್ನನ್ನು ಎತ್ಕೊಂಡು ಬಂದು ಇಲ್ಲಿ ಒಳಗಡೆ ಮಲಗಿಸ್ಬಿಟ್ಟು ಹೋದರು. ಯಾರೋ ಕರಡಿ ಇದ್ದಂಗಿದ್ರು ಅಂತಾನೆ. ಕರಡಿ ಥರ ಅನ್ನಿಸ್ತು ನನಗೆ ಸರಿಯಾಗಿ ನೋಡೋಕ್ಕೂ ಆಗ್ತಿರ್ಲಿಲ್ಲ. ಆದರೆ ಎಲ್ಲ ಪೂರ್ಣ ಕೂದಲು ತುಂಬ್ಕೊಂಡಿತ್ತಪ್ಪ, ಕೈ ಮೇಲೆ ಎಲ್ಲ ಕೂದಲು ಹಿಡಿದು ಎತ್ಕೊಂಬಂದು ಇಲ್ಲಿ ಮಲಗಿಸ್ಬಿಟ್ಟು ಹೋದರು. ತಲೆ ಹಿಂಗೆ ನನ್ನ ಮುಖ ಎಲ್ಲ ಸವರಿದ್ರು, ಮೈಯೆಲ್ಲ ಸವರಿದ್ರು. ಆಮೇಲೆ ನನಗೆ ಆಗ್ತಿರ್ಲಿಲ್ಲ, ಸುಸ್ತಾಗಿತ್ತು, ನಾನು ಮಲ್ಕೊಂಬಿಟ್ಟೆ, ನಿದ್ದೆ ಬಂದ್ಬಿಡ್ತು ನನಗೆ ಅಂತಾನೆ. ಇದು ನಡೆದಿರೋಂಥ ಘಟನೆ. ಯಾರು ಹಾಗಾದರೆ ಕರಡಿ ಥರ ಇದ್ದವ್ರು ಯಾರು, ಎತ್ಕೊಂಬಂದವ್ರು ಯಾರು, ದೇವಸ್ಥಾನದೊಳಗೆ ಮಲಗಿಸಿದ್ದು ಯಾರು ಗೊತ್ತಿಲ್ಲ. ಇದು ಒಂದು ಘಟನೆ ಆಯ್ತಲ್ಲ. ಇದಾದ ನಂತರ ಆ ದೇವಸ್ಥಾನ ಸ್ವಲ್ಪ ಹಿಂಭಾಗದಲ್ಲಿ ಸ್ವಲ್ಪ ದೂರದಲ್ಲಿ ಭದ್ರಾ ನದಿ ಹರಿಯುತ್ತೆ. ಆ ಭದ್ರಾ ನದಿಯಲ್ಲಿ 2 ಜನ ದಂಪತಿಗಳು, ಅಂದರೆ ನವ ದಂಪತಿಗಳು, ಹೊಸದಾಗಿ ಮದುವೆ ಆದವರು ಸುಮ್ಮನೆ ಒಂದು ಪಿಕ್ನಿಕ್ ಬಂದಂಗೆ ಬಂದಿದ್ದಾರೆ. ಇದು ಸುಮಾರು ಒಂದು 20-25 ವರ್ಷದ ಹಿಂದೆ ನಡೆದ ಘಟನೆ. ಅಲ್ಲಿ ಪುನಃ ಪಿಕ್ನಿಕ್ ಆಗಿ ಬಂದವರು ಹಿಂದೆ ಹೋಗಿದ್ದಾರೆ. ಹಿಂದೆ ಹೋದಾಗ ಏನಾಗ್ಬಿಟ್ಟಿದೆ, ಈ ನವವಿವಾಹಿತರಲ್ಲಿ ತರುಣರಿಗೆ ಒಂದು ಸ್ವಲ್ಪ ಉತ್ಸಾಹ ಜಾಸ್ತಿ. ಮದುವೆ ಆದ ಹೊಸತ್ರಲ್ಲಂತೂ ಹೆಂಡತಿ ಎದುರುಗಡೆ ಬಿಲ್ಡಪ್ಗಳು ಕೊಟ್ಕೊಳ್ಳೋಂಥ ಹುಮ್ಮಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಜಾಸ್ತಿ ಇತ್ತೇನೋ ಪಾಪ ಅವನಿಗೆ. ಅವನೇನು ಮಾಡಿದ್ದಾನೆ, ಆ ನೀರಿಗೆ ಹಾರಿದ್ದಾನೆ, ಹಿಂದ್ಗಡೆ ಭದ್ರಾ ನದಿ ನೀರಿಗೆ ಹಾರಿದ್ದಾನೆ. ಶ್ರಾವಣ ಮಾಸ ಬೇರೆ, ಒಳ್ಳೆ ಮಳೆಗಾಲ, ತುಂಬ ನೀರು, ಆವಾಗೆಲ್ಲ ಭದ್ರಾ ನದಿಯಲ್ಲಿ ಸಿಕ್ಕಾಪಟ್ಟೆ ನೀರು ಬರ್ತಾ ಇದ್ದಂಥ ಕಾಲ. ಹಾರಿಬಿಟ್ಟಿದ್ದಾನೆ. ಹಾರಿದಾಗ ಏನಾಗಿದೆ ಅಂತಂದರೆ, ಕೆಳಗಡೆಗೆ ತುಂಬ ಈ ಜೊಂಡು ಇತ್ಯಾದಿಗಳೆಲ್ಲ ಬೆಳ್ಕೊಂಡು ಕೆಸರು ಥರ ಬೆಳ್ಕೊಂಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅದರಲ್ಲಿ ತಪ್ಪಿಸ್ಕೊಳಕ್ಕಾಗ್ತಿಲ್ಲ. ಗೋಳಾಡ್ತಾ ಇದ್ದಾನೆ, ಅಲ್ಲಿ ಮೇಲೆ ಬರೋಕ್ಕಾಗ್ತಿಲ್ಲ ಅವನಿಗೆ, ತಪ್ಪಿಸ್ಕೊಳಕ್ಕಾಗ್ತಿಲ್ಲ, ಕೆಳಗಡೆ ಜಗ್ಗದಂಗೆ ಆಗ್ತಿದೆ, ಕಾಲು ಬಡಿಯೋಕ್ಕಾಗ್ತಿಲ್ಲ, ಕೈ ಎಷ್ಟು ಅಂತ ಬಡಿತಾನೆ. ನೀರಲ್ಲಿ ಮುಳುಗ್ತಾ ಇದ್ದಾನೆ. ಮಳೆಗಾಲ, ನೀರಲ್ಲಿ ಪ್ರವಾಹ ಕೂಡ ಇದೆ ಶ್ರಾವಣ ಮಾಸದಲ್ಲಿ. ತುಂಬ ಈಕೆ ಇಲ್ಲಿ ಅವನು ಅಲ್ಲಿ ಒದ್ದಾಡೋದು ಇವಳಿಗೆ ಗೊತ್ತಾಯಿತು. ಬಹಳ ದೂರದಲ್ಲೇನಿಲ್ಲ, ಒಂದು 20 ಅಡಿ ದೂರದಲ್ಲಿ ನೀರಿನಲ್ಲಿದ್ದಾನೆ ಅಷ್ಟೇ. ಈಕೆ ದಂಡೆ ಮೇಲಿದ್ದಾಳೆ, ಕೂಕೋತಾ ಇದ್ದಾಳೆ ಜೋರಾಗಿ, ಅಯ್ಯೋ ಹಿಂಗಾಗೋಯ್ತು, ಕಾಪಾಡಿ ಕಾಪಾಡಿ ಕಾಪಾಡಿ. ಯಾರಿದ್ದಾರೆ ಕಾಪಾಡೋರು ಯಾರೂ ಇಲ್ಲ. ಬಹಳ ವಿಚಿತ್ರ ಅಂತಂದರೆ, ಒಂದು ಮಂಗ, ಗಡವ ಕೋತಿ ಅಂತ ಹೇಳ್ತಾರೆ ನಮ್ಮ ಕಡೆಯಲ್ಲಿ, ದೊಡ್ಡದು ಒಂದು ಗಂಡು ಕೋತಿ, ಆ ಕ್ಷಣದಲ್ಲಿ ಅದು ನೀರಲ್ಲಿ ಬಂದು ಅವನ ಇದರಲ್ಲಿ ಮುಳುಗ್ಬಿಡ್ತು. ವಿಚಿತ್ರ ನೋಡಿ ಹೇಗಿದೆ ಅಂತೇಳಿ. ಅವನ ಹತ್ರ ಬಂದು ನೀರೊಳಗಡೆ ಮುಳುಗಿದೆ ಅದು. ಇವಳೇನು ಅಂದ್ಕೊಂಡಿದ್ದಾಳೆ, ಇದೆಲ್ಲೋ ಪ್ರವಾಹದಲ್ಲಿ ತೇಲ್ಕೊಂಡ್ಬಂದಿದೆ ಪೆಟ್ಟು ಬಿದ್ದು ಮಂಗ ಅಂತ ಅವಳು. ಅವನು ಎಲ್ಲಿದ್ದಾನೋ ಅಲ್ಲಿ ಹತ್ರ ಬಂದುಬಿಟ್ಟು ನೀರಲ್ಲಿ ಮುಳುಗ್ಬಿಟ್ಟಿದೆ. ಅದೊಂದು ಬೇರೆ ಬರ್ತಾ ಇದೆ, ಅದೊಂದು ಬೇರೆ ಗಾಬರಿ. ಮಂಗ ಬೇರೆ ಬರ್ತಾ ಇದೆ ನೀರಲ್ಲಿ, ಅವನ ಮೈ ಮೇಲೆ ಎಲ್ಲ ಹತ್ಕೊಂಡ್ಬಿಡುತ್ತೋ, ಅವನಿಗೆ ಕಚ್ಚಿಬಿಡುತ್ತೋ, ಅದೊಂದು ಬೇರೆ ಗಾಬರಿ. ಅದು ಅಲ್ಲಿ ಬಂದು ಮುಳುಗಿದ್ದು ಆ ನಂತರದಲ್ಲಿ ನೋಡೋಷ್ಟೊತ್ತಿಗೆ ಇವನು ಕೈಕಾಲು ಬಡ್ಕೊಂಡು ದಡಕ್ಕೆ ಬಂದ. ಏನಾಗಿದೆ, ಅದು ಮುಳುಗಿದ ಆ ಜಾಗದಲ್ಲಿ ಅವನ ಕಾಲುಗಳನ್ನು ಬಿಡಿಸಿ ಮಾಯ. ಮತ್ತು ಹಂಗಾರೆ ಮುಳುಗಿದ ಮೇಲೆ ಎಲ್ಲರೂ ಹೊರಗಡೆ ಬರಬೇಕಲ್ಲ, ಮಂಗ ಹೊರಗಡೆ ಬಂದಿಲ್ಲ. ಇದು ವಿಚಿತ್ರ. ಆ ಮಂಗ ಅಲ್ಲಿಂದ ಹೊರಗಡೆ ಬರಲಿಲ್ಲ ನೀರಿಂದ. ಅಲ್ಲಿ ಮುಳುಗಿದ್ದು ಮಂಗ ಅವನ ಕಾಲುಗಳನ್ನು ಆ ಕೆಸರು ಇದರಲ್ಲಿ ಸಿಕ್ಕಾಕೊಂಡಿದ್ದನ್ನು ತಪ್ಪಿಸಿ ಮಾಯ ಆಗಿದೆ ಅದು. ಅವನು ಆನಂತರ ಕೈಕಾಲು ಬಡ್ಕೊಂಡು ದಂಡೆ ಮೇಲೆ ಹತ್ತದ. ಬಂದವನು ಏನಾಯಿತು ಗೊತ್ತಿಲ್ಲ, ಕೈಕಾಲು ತನ್ನಿಂತಾನೆ ಫ್ರೀ ಆಯ್ತಪ್ಪ, ಬಂದ್ಬಿಟ್ಟೆ ನಾನಿಂದು ಜೀವನದಲ್ಲಿ ನೀರಿಗೆ ಇಳಿಯಲ್ಲ ನಾನು ಅನ್ನೋಷ್ಟು ಪ್ರಾಣಕ್ಕೆ ಭಯ ಆದ ಒಂದು ಆ ಪ್ರಾಣ ಸಂಕಟ ಬರ್ತಕ್ಕಂಥ ಒಂದು ಸಂದರ್ಭ ಅದು. ಹಾಗೆ ಆ ನಂತರದಲ್ಲಿ ಆ ಮಂಗ ಬಂದಿದ್ದಲ್ಲ, ಆದ ನಂತರ ತುಂಬ ಭಾಳ ಬೇಸರ ಆಗಿ ಅವರು ತುಂಬ ಹೆದರ್ಕೊಂಡು ಅಲ್ಲಿಂದ ಸೀದಾ ಬಂದರು. ಮಸರಹಳ್ಳಿ ಸಮೀಪದಲ್ಲಿರ್ತಕ್ಕಂಥ ಸುಣ್ಣದಹಳ್ಳಿ ಅಂತೂ ಕೂಡ ಅದಕ್ಕೆ ಹೇಳ್ತಾರೆ. ಸುಣ್ಣದಹಳ್ಳಿಯ ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ಭದ್ರಾವತಿಯಿಂದ 1-1.5 ಕಿಲೋಮೀಟರ್ ದೂರ, ಭದ್ರಾವತಿಯಿಂದ ಈ NH-ನಲ್ಲೇ ಬರ್ತಕ್ಕಂಥದ್ದು, ತರೀಕೆರೆ ಕಡೆ ಬರುವಂಥ ಸಂದರ್ಭದಲ್ಲಿ ಬರುತ್ತೆ. ಸುಣ್ಣದಹಳ್ಳಿ ಅಂತ ಹೇಳ್ತಾರೆ, ಮೊಸರಹಳ್ಳಿ ಅಂತಲೂ ಹೇಳ್ತಾರೆ ಈ ಕಡೆಗೆ ಸ್ವಲ್ಪ ದೂರ. ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಹಾಗಾಗಿ ಆ ವೀರಾಂಜನೇಯನ ಸನ್ನಿಧಿ ಅಂತಕ್ಕಂಥದ್ದು ಇಷ್ಟು ಜಾಗೃತ ಸ್ಥಳ, ಮತ್ತು ಇಂಥದ್ದು ಸುಮಾರು ಬೇಕಾದಷ್ಟು ಘಟನೆಗಳು ಅಲ್ಲಿ ನಡೆದಿರ್ತಕ್ಕಂಥದ್ದು. ಇವತ್ತು ಯಾವ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗ್ತೀರಾ ನನ್ನ ಜೊತೆಗೆ ವೀಕ್ಷಕರನ್ನ? ಯಾವ ಕ್ಷೇತ್ರಕ್ಕೆ ಹೋಗೋದು ಅನ್ನೋದಕ್ಕಿಂತ ಮುಂಚೆ, ಅಲ್ಲಿ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಆ ಕ್ಷೇತ್ರದ ಬಗ್ಗೆ ಅಲ್ಲಿರುವಂತಹ ಒಂದು ಸ್ಥಳ ಪುರಾಣ ಅಥವಾ ಕ್ಷೇತ್ರ ಮಹಿಮೆಗೆ ಸಂಬಂಧಪಟ್ಟತಕ್ಕಂಥ ಐತಿಹ್ಯವನ್ನು ಒಂದು ಸಾರಿ ನೋಡೋಣ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಕ್ಷೇತ್ರ ಮಹಿಮೆ. ನಮ್ಮ ಜನ ತುಂಬ ಭಾವನಾತ್ಮಕವಾಗಿ ಭಾವಪರವಶರಾಗಿ ಕೇಳಿಸ್ಕೊಳ್ಬಹುದಾಗಿರ್ತಕ್ಕಂಥ ಒಂದು ಕಥೆ ಇದು. ಒಂದು ಸಾರಿ ಏನಾಯಿತು, ಕೈಲಾಸದಲ್ಲಿ
ಈಶ್ವರ ಪಾರ್ವತಿ ಕೂತ್ಕೊಂಡು ಲೋಕಾಭಿರಾಮವಾಗಿ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಅನ್ನಿಸ್ತಂತೆ ಎಲ್ಲರೂ ಭೂಮಿ ಮೇಲೆ ಪ್ರಯಾಣ ಹೋಗೋಣ, ಒಂದು ಟೂರ್ ಹೋಗಿ ಬರೋಣ, ಪಿಕ್ನಿಕ್ ಹೋಗೋಣ ಅಂತ ಅನ್ನಿಸ್ತಂತೆ. ಹಾಗೆ ಅನ್ನಿಸಿದಾಗ ಈಶ್ವರ ಏನು ಮಾಡ್ತಾನೆ, ವೃಷಭ ಅವನ ವಾಹನ ಏನಿದೆ ಅದನ್ನು ಏರ್ಕೊಂಡು ಪಾರ್ವತಿಯನ್ನು ಕೂರಿಸ್ಕೊಂಡು ಅಲ್ಲಿಂದ ಪ್ರಯಾಣ ಹೊರಡ್ತಾನೆ. ಹೊರಟುಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭ ಆಕಾಶ ಮಾರ್ಗದಲ್ಲಿ ಬರ್ತಾ ಇದ್ದಾನೆ. ಕೆಳಗಡೆ ನೋಡ್ತಾನೆ, ಹೀಗೆ ಪಶ್ಚಿಮ ಘಟ್ಟದ ಒಂದು ಪ್ರದೇಶ. ಆ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಹಸಿರಿನ ವಾತಾವರಣವನ್ನೆಲ್ಲ ನೋಡ್ತಾನೆ. ಬಹಳ ಸಂತೋಷ ಆಗ್ಬಿಡುತ್ತೆ ಅವನಿಗೆ, ಎಷ್ಟು ಚೆನ್ನಾಗಿದೆ ಈ ವಾತಾವರಣ, ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತಾನೆ. ದೈವ ಯಾವತ್ತೂ ಕೂಡ ತಾನು ಎಲ್ಲಾದರೂ ನೆಲೆಸಬೇಕು ಅಂತ ಅನಿಸಿದರೆ ಅಥವಾ ಒಂದು ತನ್ನ ಭಕ್ತಗಣಗಳನ್ನು ಹರಸಬೇಕು, ಹಾರೈಸಬೇಕು, ಅನುಗ್ರಹಿಸಬೇಕು ಅಂತಕ್ಕಂಥ ಯೋಚನೆ ಬಂದರೆ ಏನು ಮಾಡ್ತದೆ ಅದು ಅಂತಂದರೆ, ಯಾವುದನ್ನು ವೆಯ್ಟ್ ಮಾಡೋದಿಲ್ಲ, ಏನಕ್ಕೂ ಕಾಯೋದಿಲ್ಲ, ಸಮಯ ಸನ್ನಿವೇಶ ಏನನ್ನೂ ನೋಡದೆ ನೇರವಾಗಿ ಅಲ್ಲಿ ತಾನು ಬಂದು ನೆಲೆಸಿಬಿಡುತ್ತೆ ಹೇಳೋದಕ್ಕೆ ಸಾಕ್ಷಿ ಇದು. ಹೀಗೆ ಪರಮೇಶ್ವರ ಪಾರ್ವತಿ ಇಬ್ಬರು ಬಂದಿರತಕ್ಕಂಥವ್ರು ಒಂದು ಭೂಮಿಯ ಮೇಲೆ ಒಂದು ಜಾಗವನ್ನು ನೋಡ್ತಾರೆ. ಬಹಳ ಖುಷಿಯಾಗ್ಬಿಡುತ್ತೆ ಅವರಿಗೆ. ತುಂಬ ರಮಣೀಯವಾಗಿರತಕ್ಕಂಥ ಪರಿಸರ ಇದೆ, ಇಲ್ಲಿ ಸ್ವಲ್ಪ ಹೊತ್ತು ನಾವು ಆರಾಮಾಗಿ ವಿಶ್ರಾಂತಿ ತಗೊಳ್ಳೋಣ ಅಂಥೇಳಿ ಕೆಳಗಡೆ ವೃಷಭದಿಂದ ಕೆಳಗಡೆ ಇಳಿತಾನೆ. ಇಳಿದು ಅಲ್ಲಿರ್ತಕ್ಕಂಥ ಒಂದು ಮರದ ಬುಡದಲ್ಲಿ ವಿಶ್ರಾಂತಿಯನ್ನು ತಗೊಳ್ಳಿಕ್ಕೆ ಕೂತ್ಕೊಳ್ತಾನೆ. ವಿಚಿತ್ರ ಏನಪ್ಪ ಅಂತಂದರೆ ಅದು ಒಂದು ಬಿಲ್ವ ವೃಕ್ಷ ಆಗಿರುತ್ತೆ, ಬಿಲ್ವಪತ್ರೆಯ ಮರ ಆಗಿರುತ್ತೆ. ಆ ಬಿಲ್ವಪತ್ರೆಯ ಮರದ ಬುಡದಲ್ಲಿ ವಿಶ್ರಾಂತಿಯನ್ನು ತಗೊಳ್ತಾ ಕೂತಿರ್ತಕ್ಕಂಥ ಸಂದರ್ಭ, ಸುಮ್ಮನೆ ಹೀಗೆ ಆನಂದವಾಗಿ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಯಾಕೋ ಸ್ವಲ್ಪ ಬಾಯಾರಿಕೆ ಆಗ್ತಾ ಇದೆ ನನಗೆ ಅಂತ ಅನಿಸುತ್ತೆ ಪರಮೇಶ್ವರನಿಗೆ. ಪರಮೇಶ್ವರನಿಗೆ ಬಾಯಾರಿಕೆ ಆಗೋದು ಅಂದರೆ ಹೇಗಿದೆ ಕಥೆ, ಚೂರು ಯೋಚನೆ ಮಾಡಬೇಕಲ್ವ. ಪರಮೇಶ್ವರನಿಗೆ ಬಾಯಾರಿಕೆ ಆಯ್ತಂತೆ. 24 ಗಂಟೆ ಹಿಮಾಲಯದ ತಣ್ಣಗಿನ ವಾತಾವರಣದಲ್ಲಿ ಕೂತಿರೋನು. ಭಕ್ತಾದಿಗಳು ಸದಾಕಾಲ ಅವನಿಗೆ ಅಭಿಷೇಕವನ್ನು ಮಾಡ್ತಾನೇ ಇರ್ತಾರೆ. ಹಾಲು, ಮೊಸರು, ಪಂಚಾಮೃತ, ನೀರು, ಎಳನೀರು, ಕಬ್ಬಿನ ಹಾಲು, ಏನೇನು ಅಭಿಷೇಕ ಮಾಡೋದಿಲ್ಲ ಅವನಿಗೆ. ಹೀಗೆ ಎಲ್ಲ ರೀತಿಯ ಅಭಿಷೇಕ ಮಾಡ್ತಾ ಇರ್ತಕ್ಕಂಥವ್ರು ಭಕ್ತರು ನಾವು. ಅಂಥದ್ರಲ್ಲಿ ಅವನಿಗೆ ಬಾಯಾರಿಕೆ ಆಯಿತು. ಎಷ್ಟು ವಿಚಿತ್ರ. ಮತ್ತು ತಲೆ ಮೇಲೆ ಸದಾಕಾಲ ಯಾರಿರೋದು? ಗಂಗಾಧರ ಅವನು. ಹಾಗಿದ್ದು ಕೂಡ ಅವನಿಗೆ ಬಾಯಾರಿಕೆ ಆಯ್ತಂತೆ. ಬಾಯಾರಿಕೆ ಆದಾಗ ಅವನೇನು ಮಾಡ್ತಾನೆ, ತನ್ನ ಜಟೆಗಳನ್ನು ಹೀಗೆ ಒದರ್ತಾನೆ. ಒದರ್ಬಿಟ್ಟು ಗಂಗೆ ಹತ್ರ ಹೇಳ್ತಾನೆ, ಬಾ ನೀನು ಇಲ್ಲಿ ಉದ್ಭವ ಆಗು, ನಾನು ಸ್ವಲ್ಪ ಬಾಯಾರಿಕೆ ತಣಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಹಾಗೆ ಅಲ್ಲಿ ಉದ್ಭವ ಆಗಿದ್ದು ಗಂಗೆ ಅಂತಕ್ಕಂಥದ್ದು. ಆ ನೀರನ್ನು ಕುಡಿಯೋಕ್ಕಿಂತ ಮುಂಚೆ ಗಂಗೆ ಹೇಳ್ತಾಳೆ, ನಾನಿಲ್ಲಿ ಆವಿರ್ಭಾವ ಹೊಂದಿದ್ದೀನಿ, ಇಲ್ಲಿ ಪ್ರತ್ಯಕ್ಷ ಆಗಿದ್ದೀನಿ ಸತ್ಯ, ಆದರೆ ನೀನು ಹೊರಟೋಗ್ಬಿಡ್ತೀಯ, ಇಲ್ಲಿ ಪ್ರವಾಸ ಮುಗಿಸ್ಕೊಂಡು ಹೊರಟುಬಿಡ್ತೀಯ, ಸಂಚಾರ ಮುಗಿಸ್ಕೊಂಡು. ನಾನು ಇಲ್ಲಿ ಪೂರ್ಣ ಎಲ್ಲ ಎತ್ಕೊಂಡು ಹೋಗೋಕ್ಕೆ ಬರೋದಿಲ್ಲ. ನೀರಿನ ಒಂದು ವಿಶೇಷತೆ ಏನಪ್ಪ ಅಂದರೆ ಸಂಪೂರ್ಣ ಮಾಯ ಆಗೋಕ್ಕೆ ಅವಕಾಶ ಇರೋದಿಲ್ಲ ಅವಳಿಗೆ. ಅಲ್ಲಿ ತನ್ನ ಅಸ್ತಿತ್ವವನ್ನು ಇಡಲೇಬೇಕಾಗತ್ತೆ. ಹಾಗಾಗಿ ನೀನು ಇಲ್ಲಿ ಬಂದು ವಿಶ್ರಾಂತಿ ತಗೊಂಡು ನಿನ್ನ ಬಾಯಾರಿಕೆ ತಣಿಸ್ಕೊಂಡು ಹೊರಟೋಗ್ಬಿಡ್ತೀಯ. ಆದ್ರೆ ನಾನು ಇಲ್ಲಿಯೇ ಉಳಿಬೇಕಾಗಿ ಬಂದ್ಬಿಡ್ತದೆಯಲ್ಲ, ನಾನು ಹೇಗಿರಲಿ, ನನಗೆ ಬೇಸರ ಆಗೋದಿಲ್ವಾ ಅಂತಾಳೆ ಗಂಗೆ. ಆವಾಗ ಗಂಗಾಧರ ಏನು ಹೇಳ್ತಾನೆ ಈಶ್ವರ ಅಂತಂದರೆ, ಸರಿ ಆಯಿತು ಪರವಾಗಿಲ್ಲ, ಏನಾಗಬೇಕು ಹೇಳು, ಹಾಗಾದರೆ ಏನಿಲ್ಲ, ನೀನು ಇಲ್ಲೇ ನೆಲೆಸಬೇಕು ಅಂತಾಳೆ. ತಥಾಸ್ತು. ಅವನಿಗೇನಾಗಬೇಕು, ಅವನು ಆಶುತೋಷ, ಸದ್ಯೋಜಾತ, ಎಷ್ಟೋ ಹೆಸರುಗಳಿದೆ, ಭಕ್ತವತ್ಸಲ, 100 ರೀತಿಯ ಹೆಸರುಗಳಿದೆಯಲ್ಲ ಈಶ್ವರನಿಗೂ. ಅವನೇನು ಮಾಡ್ತಾನೆ, ತಥಾಸ್ತು ಅಂತ ಹೇಳ್ತಾನೆ. ಅಲ್ಲಿಯೇ ಲಿಂಗ ರೂಪದಲ್ಲಿ ತಾನು ನೆಲೆಸಿಬಿಡ್ತಾನೆ ಬಿಲ್ಲುಪತ್ರೆಯ ಮರದ ಸಮೀಪದಲ್ಲಿ. ಅಲ್ಲಿ ಗಂಗೆಯ ಆವಿರ್ಭಾವವೂ ಆಯಿತು, ಇವನು ನೀರನ್ನು ಕುಡಿದು ಆಯಿತು, ವಿಶ್ರಾಂತಿ ತಗೊಂಡು ಆಯಿತು, ಎಲ್ಲ ಆಯಿತು. ಮತ್ತೆ ಪಾರ್ವತಿಯೊಂದಿಗೆ ಹೊರಟು ಕೈಲಾಸಕ್ಕೆ ತೆರಳಿದ ಈಶ್ವರ. ಆದ ನಂತರದಲ್ಲಿ ಕ್ಷೇತ್ರ ಅಂತಕ್ಕಂಥದ್ದು ಹಾಗೆ ಉಳಿತಲ್ಲ. ಎಷ್ಟೋ ಕಾಲದ ನಂತರ ಈ ಪರಶುರಾಮರು ಕೊಡಚಾದ್ರಿಗೆ ಬಂದಿರ್ತಾರೆ. ಹಾಗೆ ಕೊಡಚಾದ್ರಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಧ್ಯಾನಮಗ್ನರಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಇಂತಹ ಒಂದು ಜಾಗದಲ್ಲಿ ಪರಮೇಶ್ವರ ತಾನೇ ಪ್ರತ್ಯಕ್ಷವಾಗಿ ಗಂಗೋದ್ಭವವನ್ನು ಮಾಡಿಸಿದ್ದಾನೆ ಅನ್ನುವಂಥ ವಿಚಾರ ಗೊತ್ತಾಗತ್ತೆ. ಅದಾದ ನಂತರದಲ್ಲಿ ಅಲ್ಲಿ ಬಂದು ನೋಡುವಾಗ ಆಗಲೇ ದೊಡ್ಡ ಕಲ್ಯಾಣಿಯ ರೀತಿಯಲ್ಲಿ ಪ್ರಕೃತಿಯಲ್ಲಿ ಆ ಥರದ ಒಂದು ನೀರಿನ ಸ್ರೋತ ಅಥವಾ ನೀರಿನ ಆ ಒಂದು ಕೊಳ ಅಂತಕ್ಕಂಥದ್ದು ನಿರ್ಮಾಣವಾಗಿದ್ದನ್ನು ನೋಡ್ತಾರೆ ಪರಶುರಾಮರು. ಬಹಳ ಸಂತೋಷ ಆಗುತ್ತೆ. ಅಲ್ಲಿ ಶಿವನ ಒಂದು ಪ್ರತಿಷ್ಠೆಯನ್ನು ಕೂಡ ಅವರು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳನ್ನು, ಸುತ್ತಮುತ್ತ ಗ್ರಾಮದವರನ್ನೆಲ್ಲ, ಗ್ರಾಮಸ್ಥರನ್ನ, ಅವೆಲ್ಲ ಕಾಡಲ್ಲ. ಆ ಕಾಲದಲ್ಲಿ ಅಲ್ಲಲ್ಲಿದ್ದಂತಹ ಜನರನ್ನೆಲ್ಲ ಒಟ್ಟು ಸೇರಿಸಿ, ಅರಣ್ಯವಾಸಿಗಳನ್ನೆಲ್ಲ ಸೇರಿಸಿ, ಋಷಿಮುನಿಗಳು, ತಪಸ್ಸುಗಳನ್ನೆಲ್ಲ ಸೇರಿಸಿ ಅಲ್ಲಿ ಶಿವನ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪೂಜಾದಿಗಳಿಗೆ ವ್ಯವಸ್ಥೆ ಮಾಡಿ ತೆರಳಿದ್ರು ಅಂತಕ್ಕಂಥದ್ದು ಒಂದಾದರೆ,
ಇವತ್ತಿಗೂ ಕೂಡ ಅಲ್ಲಿರ್ತಕ್ಕಂಥ ಆ ಕೊಳದ ಒಳಗಡೆ ಪಾಚಿ ನಾವೆಲ್ಲ ಕಡೆ ನೋಡ್ತೇವೆ. ಹೆಚ್ಚಾಗಿ ಪಾಚಿಯ ಬಣ್ಣ ಯಾವುದಿರುತ್ತದೆ? ಹಸಿರು ಇರ್ತದೆ ಅಲ್ವಾ? ಇಲ್ಲಿ ಪಾಚಿಯ ಬಣ್ಣ ಬಂಗಾರದ ಬಣ್ಣ. ಅದ್ಭುತ. ಇದೊಂದು ವಿಚಿತ್ರ. ಮತ್ತು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡೂ ಸಂದರ್ಭದಲ್ಲೂ ಕೂಡ ಸೂರ್ಯನ ಕಿರಣಗಳು ಆ ನೀರಿನ ಒಳಗಡೆಗೆ ಪಾಚಿ ಮೇಲ್ಮುಖವಾಗಿ ಬೆಳ್ಕೊಂಡು ಬಂದಿರತಕ್ಕಂಥದ್ದು ಬಹಳ ವಿಚಿತ್ರ. ಇಲ್ಲಿ ಗಿಡಗಳ ಉಪಾದಿಯಲ್ಲಿ ಪಾಚಿ ಒಳಗಡೆಯಿಂದ ಮೇಲ್ಮುಖವಾಗಿ ಬೆಳ್ಕೊಂಡು ಬಂದಿದೆ. ಎಷ್ಟೋ ಹಳೆಯ ಕಲ್ಯಾಣಿಗಳಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ, ಕಲ್ಲಿನ ಮೇಲೆ ಅಲ್ಲಲ್ಲಿ ಹರಡಿಕೊಂಡಿರುತ್ತೆ ಪಾಚಿ ಹೆಚ್ಚಾಗಿ. ಈ ಕಲ್ಯಾಣಿಯ ವಿಶೇಷ ಏನಪ್ಪ ಅಂದರೆ ಮೇಲ್ಮುಖವಾಗಿ ಕೆಳಗಿನಿಂದ ಬೆಳ್ಕೊಂಡು ಬಂದಿರತಕ್ಕಂಥದ್ದು ನೀರಿನ ಒಳಗಡೆ ಪಾಚಿ. ಮತ್ತು ವಿಶೇಷವಾಗಿ ಅಲ್ಲಿ ನಾವು ಹೋಗಿ ಚಪ್ಪಾಳೆ ತಟ್ಟಿದರೆ, ಭಗವಂತನ ನಾಮಸ್ಮರಣೆ ಮಾಡಿದರೆ, ಅಥವಾ ಈ ರುದ್ರ ನಮಕ ಪ್ರಶ್ನೆ ಅಂತಕ್ಕಂಥದ್ದು, ಚಮಕ ಪ್ರಶ್ನೆ ಅಂತಕ್ಕಂಥದ್ದು ಮಂತ್ರಭಾಗ ಏನಿದೆಯಲ್ಲ, ಈ ಒಂದು ಭಾಗದ ಪಠನ ಅಂತಕ್ಕಂಥದ್ದು ಅಲ್ಲಿ ಆದಾಗ ವಿಶೇಷವಾಗಿ ಆ ಒಂದು ಪಾಚಿಯ ಕೊಳಗಳ ಆ ಒಂದು ಜೊಂಡು ಅಂತ ಹೇಳ್ಬೋದು, ಅಥವಾ ಪಾಚಿ ಗಿಡಗಳೇನಿದೆ ಅದರ ಬುಡದಿಂದ ಮೇಲುವರೆಗೂ ಕೂಡ ಬಹಳ ಅದ್ಭುತವಾಗಿ ಗುಳ್ಳೆಗಳೆದ್ದು ಬರ್ತವೆ. ಗುಳು 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 ಅಂಥೇಳಿ ಗುಳ್ಳೆಗಳೆದ್ದು ಬರ್ತದೆ. ಇದು ನಮ್ಮ ಇಷ್ಟು ಹೇಳಿದ ಕೂಡ ನಮ್ಮ ಜನರಿಗೆ ಅಂದಾಜು ಆಗಿರ್ತದೆ, ನಿಮಗೂ ಕೂಡ ಅಂದಾಜು ಆಯಿತು ಅಂತ ಅಂದ್ಕೊಳ್ತೀನಿ. ಇದು ಗುಳುಗುಳೆ ಶಂಕರ ಅಂಥೇಳಿ ಕರೀತಕ್ಕಂಥದ್ದು ಗುಬ್ಬಿಗ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಹೊಸನಗರದ ಸಮೀಪ ಇರತಕ್ಕಂಥ, ಶಿವಮೊಗ್ಗದಿಂದ ಸುಮಾರು ಒಂದು 30-35 ಕಿಲೋಮೀಟರ್ನಷ್ಟು ದೂರ ಇರತಕ್ಕಂಥ ಬಹಳ ಅದ್ಭುತವಾದ ಶಿವಕ್ಷೇತ್ರ. ಇನ್ನೊಂದು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಬಹಳ ವೈಶಿಷ್ಟ್ಯ ಏನಿದೆ ಅನ್ನೋದಿದೆ, ಅದು ಮುಂದಿನ ಭಾಗದಲ್ಲಿ ನೋಡೋಣ. ಅದ್ಭುತ ಗುರುಜಿ. ಗುಳಿಗುಳಿ ಶಂಕರನನ್ನ ಇಷ್ಟು ಚೆನ್ನಾಗಿ ಯಾರೂ ಕೂಡ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಗುರುಗಳೇ, ಆಚಾರ ವಿಚಾರ ವಿಭಾಗ ಅಂದ ತಕ್ಷಣ ಯಾವ್ದಾದ್ರೂ ಒಂದು ವಿಶೇಷವಾದ ಅಥವಾ ಅಚ್ಚರಿ ಮೂಡಿಸುವಂತಹ ಪ್ರಶ್ನೆ ಇದ್ದೇ ಇರುತ್ತೆ. ಇವತ್ತು ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೆಲವೊಂದ್ ಕಡೆ ಹೇಳ್ತಾರೆ ಮಂಗಳವಾರದ ದಿನ ಮತ್ತೆ ಈ ಶುಕ್ರವಾರದ ದಿನ, ಅಮಾವಾಸ್ಯ ದಿನ ಕೂದಲನ್ನ ಕಟ್ ಮಾಡ್ಬೇಕು, ಕಟ್ ಮಾಡಬಾರ್ದು ಅಂತ, ಕತ್ತರಿಸ್ಬೇಕು, ಕತ್ತರಿಸಬಾರ್ದು, ಚೆನ್ನಾಗಿ ಬೆಳೆಯತ್ತೆ ಅಥವಾ ಚೆನ್ನಾಗಿ ಬೆಳೆಯಲ್ಲ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಾರೆ. ಯಾವ ದಿವಸ, ಯಾಕೆ, ಹೇಗೆ ಅನ್ನೋದನ್ನ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಜಿ. ಹೇಗೆ ಪ್ರಶ್ನೆ ಎಂಥದ್ದು ಬಂದಿದೆ ಅಂತಂದರೆ, ತಗ್ಲಾಕ್ಸ್ಬಿಡ್ಬೇಕು ನನ್ನ ಅಂತ ಡಿಸೈಡ್ ಮಾಡ್ಕೊಂಡೆ ಪ್ರಶ್ನೆ ಕೇಳ್ದಂಗಿದೆ, ಆಯಿತಾ? ಭಾಳ ಮುಖ್ಯವಾಗಿ ಯಾಕೆ ಅಂತಂದರೆ, ಭಾರತೀಯ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳೆಲ್ಲವೂ ಕೂಡ ಪರಿಸ್ಥಿತಿಗೆ ಅನುಗುಣವಾಗಿ ಆಯಾಯ ಕೆಲವು ಸಂದರ್ಭಕ್ಕೆ ತಕ್ಕಂತೆ ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಬಂದಿದ್ದೇವೆ ನಾವು ಸಂಸ್ಕೃತಿಗಳಲ್ಲಿ. ಆದರೆ ಸಂಪ್ರದಾಯ ಬೇರೆ, ಸಂಸ್ಕೃತಿ ಆಚಾರ ವಿಚಾರಗಳು ಬೇರೆ. ಅದು ಒಂದೊಂದು ಕ್ಷೇತ್ರಗಳಲ್ಲಿ ಒಂದೊಂದು ರೀತಿಯಲ್ಲಿ ವ್ಯತ್ಯಾಸ ಪಡ್ಕೊಂಡಿದೆ. ತಲೆ ಕೂದಲನ್ನು ಕಟ್ಟು ಮಾಡತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಒಂದು ಪದ್ಧತಿ ಏನಿದೆಯಲ್ಲ, ಇದು ವಾಸ್ತವಾಂಶ ಹೆಣ್ಮಕ್ಳಿಗೆ ಹೇಳಿಲ್ಲ. ಹೆಣ್ಣು ಮಕ್ಕಳು ತಲೆ ಕೂದಲನ್ನು ಏನಂತ ಗ್ರಹಿಸಬೇಕು? ಕೇಶಿನಿ ಅಂತ ಹೇಳ್ತಾರೆ ಹೆಣ್ಮಕ್ಳನ್ನ. ಕೇಶ ಅಂತಂದ್ರೆ ತಲೆ ಕೂದಲು, ಕೇಶಿನಿ ಅಂತ ಹೇಳ್ತಾರೆ. ಕೇಶಿನಿ ಅಂತಂದರೆ ತಲೆ ಕೂದಲನ್ನು ನೀಳವಾಗಿ ಬಾಚಿಕೊಂಡಿರ್ತಕ್ಕಂಥ ಹೆಣ್ಣು ಮಗಳು ಅಂತ. ಅದು ಭಾಳ ವಿಚಿತ್ರವಾಗಿದೆ. ಅದು ರಾಮಾಯಣದಲ್ಲಿ 2-3 ಘಟನೆಗಳನ್ನು ನಾವು ಗಮನಿಸಬೇಕು. ಸುಂದರಕಾಂಡದಲ್ಲಿ ಬರುತ್ತೆ. ಏಕವೇಣಿ ಧರಾಶಯ್ಯ, ಅವಳಿಗೆ ಬೇರೆ ಬೇರೆ ವಿವರಣೆಗಳನ್ನೆಲ್ಲ ಕೊಡ್ತಾರೆ. ಅಂದರೆ ಹೆಣ್ಣು ಮಕ್ಕಳು ಯಾವಾಗಲೂ ಕೂಡ ತಲೆ ಕೂದಲನ್ನು ಬಿಟ್ಕೊಂಡಿರಬಾರ್ದು, ಕಟ್ಕೊಂಡಿರಬೇಕು ಅಂತ ಹೇಳುತ್ತೆ. ವೇಣಿ ಸಂಹಾರ ಅಂತ. ಅದರಲ್ಲೂ ನಮ್ಮ ಮಲೆನಾಡು ಕಡೆಗೆ ಹೇಳ್ತಾರೆ, ಏನು ಚೌಡಿ ಥರ ತಲೆ ಎಲ್ಲ ಬಿಚ್ಚಾಡ್ಕೊಂಡಿದೆಯಾ ಅಂತಾರಲ್ಲ, ಗೊತ್ತಿದೆ ಅಲ್ಲ? ಸಂಜೆ ಹೊತ್ತು ತಲೆ ಕೂದಲು ಬಾಚ್ಕೋಬಾರ್ದು ಸಂಜೆ ಹೊತ್ತು. ಇದು ಬೇರೆ ಬೇರೆ ಕಥೆಗಳೆಲ್ಲ ಇದ್ದಾವೆ. ಯಾಕೆ ಅಂತಂದರೆ, ತಲೆ ಕೂದಲು ಹೊಟ್ಟೆಗೆ ಹೋದರೆ ಕ್ಷಯರೋಗ ಬರ್ತದೆ ಅಂತಕ್ಕಂಥದ್ದು ಆಯುರ್ವೇದದಲ್ಲಿರೋ ವಿಚಾರ. ಹಾಗಾಗಿ ಏನು ಹೇಳ್ತಿದ್ರು ಅಂದರೆ, ತಲೆ ಕೂದಲನ್ನು ಸದಾಕಾಲ ಗಂಟು ಕಟ್ಕೊಂಡಿರಬೇಕು, ಚೆನ್ನಾಗಿ ಒಪ್ಪವಾಗಿ ಬಾಚಿಕೊಂಡಿರಬೇಕು ಅಂತ. ಒಂದು ಜಡೆಯನ್ನು ಹಾಕ್ಕೊಂಡಿದ್ರೆ ಅದಕ್ಕೆ ಶೋಕದ ಸಂಕೇತ ಅಂತ ಹೇಳೋರು. ತಲೆ ಕೂದಲನ್ನು ಬಿಚ್ಚಿ ಹರಡ್ಕೊಂಡಿರ್ತಕ್ಕಂಥದ್ದು ವೈಧವ್ಯದ ಸಂಕೇತ ಅನ್ನೋರು. ಮತ್ತೇನು ಮಾಡಬೇಕು ಗುರುಜಿ? ಬರ್ತೀನಿ, ವಿಚಾರ ಮುಂದಿದೆ. ಕನಿಷ್ಠ 2 ಜಡೆ. ಮಹಾಲಕ್ಷ್ಮಿ ಸದಾಕಾಲ, ಮಹಾಲಕ್ಷ್ಮಿ, ದುರ್ಗಾ, ಪಾರ್ವತಿ ಇವರುಗಳೆಲ್ಲರೂ ಕೂಡ 4 ಜಡೆಗಳನ್ನು ಹಾಕ್ಕೊಂಡಿರ್ತಿದ್ರು ಅಂತ ಹೇಳ್ತಾರೆ. ಚತುರ್ವಳ್ಳಿ ಅಂತ ಅವಳಿಗೆ ಹಾಗೆ ಹೇಳ್ತಾರೆ. 4 ಜಡೆಗಳನ್ನು ಹಾಕ್ಕೊಂಡಿರ್ತಕ್ಕಂಥವಳು ಹೇಗಿದ್ದಿರ್ಬೋದು ಅಂತ ಸುಮ್ಮನೆ ಒಂದು ಸರಿ ಕಲ್ಪನೆ ಮಾಡ್ಕೊಳ್ಳೋಣ.
ನಮ್ಮ ಹೆಣ್ಮಕ್ಳು 2 ಜಡೆ ಹಾಕ್ಕೊಂಡ್ರೆ ಇನ್ನೂ ಹಳ್ಳಿ ಗುಗ್ಗು ಅಂತಾರೆ ಇವತ್ತು ಅಲ್ವಾ. ಹೌದು. ಹಾಗಾಗಿ 4 ಜಡೆ ಹಾಕ್ಕೊಳ್ತಿದ್ರು, ಹಂಗೆ ಎಲ್ಲಿ ಗುಗ್ಗು ಅನ್ಬೇಕು ಅವಳನ್ನು, ಹಾಗಾದ್ರೆ ಮಹಾಲಕ್ಷ್ಮಿನ ಅಂತ ಯೋಚನೆ ಮಾಡಬೇಕಾಗತ್ತೆ. ಬಿಟ್ಟಾಕೋಣ, ಅದೆಲ್ಲ ಬೇಡ ನಮಗೆ. ಒಟ್ಟಾರೆ ಮೇಲೆ ಹೆಣ್ಣು ಮಕ್ಕಳಿಗೆ ತಲೆ ಕೂದಲು ಅಂತಕ್ಕಂಥದ್ದೇನಿದೆಯಲ್ಲ, ಅದು ಸೌಭಾಗ್ಯದ ಸಂಕೇತ ಅಂತಕ್ಕಂಥ ಒಂದು ವಿಚಾರ ಇರ್ತಕ್ಕಂಥದ್ದು. ಹಾಗಾಗಿ ಹೆಣ್ಣು ಮಕ್ಕಳು ತಲೆ ಕೂದಲನ್ನು ಕತ್ತರಿಸ್ತಕ್ಕಂಥದ್ದು ಶಾಸ್ತ್ರೀಯವಾಗಿ ತಪ್ಪು ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಏನಾಗಿದೆ, ಇವತ್ತಿನ ಜೀವನ ಶೈಲಿ, ಪರಿಸ್ಥಿತಿ, ಆಹಾರ, ನೀರು ಇತ್ಯಾದಿಗಳಿಂದ ಏನಾಗುತ್ತೆ ಅಂದರೆ ತಲೆಯ ಕೂದಲಿನ ತುದಿ ಅಂತಕ್ಕಂಥದ್ದು ಸೀಳ್ಬಿಡತ್ತೆ, ಸಿಗದು ಹೋಗ್ತದೆ ಮತ್ತು ಕೂದಲಿನ ಬೆಳವಣಿಗೆ ಕಟ್ಟಾಗ್ತದೆ ಮತ್ತು ಕೂದಲು ತುಂಡು ತುಂಡಾಗಿ ಉದುರಿ ಹೋಗ್ತದೆ. ಹಾಗಾಗಿ 106 ರೀತಿಯಲ್ಲಿ ಆ ಶಾಂಪು ಅಂತೆ, ಈ ಔಷಧಿ ಅಂತೆ, ಮತ್ತೊಂದು ಮಗದೊಂದು 108 ಥರದಲ್ಲಿ ತಲೆ ಕೂದಲನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನಮ್ಮ ಹೆಣ್ಮಕ್ಳು ನೀವು ಮಾಡ್ಕೊಳ್ತೀರಿ. ಅದಕ್ಕೆ ತಕ್ಕಂತೆ ಏನು ಮಾಡ್ತೀರಿ, ಅದರ ತುದಿಯನ್ನು ಹಿಡಿದು ಅದನ್ನ ಕತ್ತರಿಸೋದು, ಅದಕ್ಕೊಂದು ಶೇಪಿಂಗ್ ಕೊಡೋದು, ಇದು 108 ರೀತಿ, ಅದಕ್ಕೆಲ್ಲ ಆ ಸುರುಳಿ ಸುತ್ತ ಹಂಗೆ ಬರ್ತಕ್ಕಂಥದ್ದು ಎಲ್ಲ ಹಗಲು ವೇಷಗಳೆಲ್ಲ ಈ ಥರದ್ದೆಲ್ಲ ಭಾಳ ನಡೀತಾವಲ್ಲ. ಬಿಟ್ಟಾಕೋಣ, ಅದು ಅವ್ರವ್ರ ಪರ್ಸ್ನಲ್ಲು ಅವ್ರವ್ರು ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನಮ್ಮದು ಏನು ಭಿನ್ನಾಭಿಪ್ರಾಯ ಎಲ್ಲ ಇಲ್ಲ. ಅವರವ್ರ ವೈಯಕ್ತಿಕ ಜೀವನ ಅವ್ರವ್ರ ಇಷ್ಟ. ಆದರೆ ಶಾಸ್ತ್ರ ಏನು ಹೇಳುತ್ತದೆ, ಮುತ್ತೈದೆ ಹೆಣ್ಣು ಮಗಳೊಬ್ಬಳು, ಗಂಡ ಹೆಂಡಿರು ದಂಪತಿಗಳು ಒಟ್ಟಾಗಿ ಗಂಗಾ ಯಮುನಾ ಸಂಗಮದ ಇವತ್ತಿನ ಪ್ರಯಾಗ್ರಾಜ ಅಂತ ನಾವೇನು ಹೇಳ್ತೀವಿ, ಆ ಪ್ರಯಾಗ್ರಾಜದಲ್ಲಿರ್ತಕ್ಕಂಥ ಗಂಗಾ ಯಮುನಾ ಸರಸ್ವತಿ ಸಂಗಮಕ್ಕೆ ಹೋದಾಗ ಅಲ್ಲಿ ವೇಣಿದಾನ ಅಂತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ತಲೆ ಕೂದಲನ್ನ ತುದಿಯ ಭಾಗವನ್ನು ಗಂಡನಾದವನು ತನ್ನ ಹೆಂಡತಿಯ ಆ ಕೂದಲಿದ ತುದಿಯ ಭಾಗವನ್ನು, ತಲೆ ಕೂದಲಿನ ತುದಿಯಲ್ಲಿರ್ತಕ್ಕಂಥ ಭಾಗವನ್ನು ಸ್ವಲ್ಪವನ್ನು ಕತ್ತರಿಸಿ ಅಲ್ಲಿ ಅದನ್ನು ಬಾಗಿನದ ಸಾಮಗ್ರಿಗಳ ಜೊತೆಯಲ್ಲಿ ಸೇರಿಸಿ ಅದನ್ನು ನೀರಿಗೆ ಅಲ್ಲಿ ಅದನ್ನು ವಿಸರ್ಜನೆ ಮಾಡಬೇಕು ಅಥವಾ ದಾನ ಮಾಡ್ತಕ್ಕಂಥದ್ದು ವೇಣಿ ದಾನ ಅಂತಕ್ಕಂಥ ಒಂದು ಪ್ರಕ್ರಿಯೆ ಇದೆ ನಮ್ಮಲ್ಲಿರ್ತಕ್ಕಂಥದ್ದು. ಇದು ಒಂದೇ ಜಾಗದಲ್ಲಿ ತಲೆ ಕೂದಲನ್ನು ತೆಗೆಯುವಂಥ ಪ್ರಕ್ರಿಯೆ. ಇದನ್ನು ಹೊರತುಪಡಿಸಿದರೆ ಹಿಂದೆ, ಈಗ ನಾನು ಅದನ್ನು ಹೇಳ್ತಾ ಇಲ್ಲ ಮತ್ತು ಇವತ್ತಿನ ಪರಿಸ್ಥಿತಿಗೆ ಅದನ್ನು ನೀವು ಅಡಾಪ್ಟ್ ಮಾಡಬೇಡಿ. ಹಿಂದೆ ಏನು ಮಾಡೋರು ಅಂತಂದರೆ, ಗಂಡ ತೀರ್ಕೊಂಡಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ತಲೆಯನ್ನು ಸಂಪೂರ್ಣವಾಗಿ ನುಣ್ಣಗೆ ಎಲ್ಲ ಕೂದಲನ್ನು ತೆಗೆಸಿ ಕೆಂಪು ಬಣ್ಣದ ಬಟ್ಟೆಯನ್ನು ಉಟ್ಕೊಂಡು ಆಕೆ ಸನ್ಯಾಸಿನಿಯ ರೀತಿಯಲ್ಲಿ ಬದುಕಬೇಕು ಅಂತಕ್ಕಂಥ ಒಂದು ಕಟ್ಟುಪಾಡನ್ನು ಮಾಡಿಟ್ಟಿದ್ರು. ಗಂಡಸರಿಗೂ ಕೂಡ ಇತ್ತು, ಏನು ಬರೀ ಹೆಣ್ಮಕ್ಳಿಗೆ ಮಾತ್ರ ಪ್ರೆಷರ್ ಇದೆ ಅಂತೇಳಿ ತಿಳ್ಕೊಬೇಡಿ. ಗಂಡಸರಿಗೂ ಕೂಡ ಹೆಂಡತಿ ತೀರಿ ಹೋದ ನಂತರದಲ್ಲಿ ಆತ ಕೂಡ ತಲೆಯನ್ನು ನುಣ್ಣಗೆ ಬಳಸ್ಕೊಂಡು ಸನ್ಯಾಸಿಯ ರೀತಿಯಲ್ಲಿ ಬದುಕತಕ್ಕದ್ದು ಅಂತ ರೂಲ್ ಇತ್ತು. ಕಾನೂನು ಮಾಡುವಾಗ ಇಬ್ಬರಿಗೂ ಸಮಾನವಾಗಿ ಮಾಡಿದರು. ಪಾಲನೆ ಮಾಡೋ ವಿಚಾರ ಬಂದಾಗ ಅವರವ್ರ ಮುಗಿನ ನೇರಕ್ಕೆ ಕಂಡ ರೀತಿಯಲ್ಲಿ ಪಾಲನೆಯನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಹೆಣ್ಮಕ್ಳಿಗೆ ಸ್ವಲ್ಪ ಮನೆಯಲ್ಲಿ ಒತ್ತಡ ಇರ್ತಿತ್ತು ಸಾಂಸಾರಿಕವಾಗಿ, ಹಾಗಾಗಿ ಅದನ್ನು ಉಳಿಸ್ಕೊಂಡು ಬಂದರು ಅವರು. ಗಂಡಸರು ಅದನ್ನು ಬಿಟ್ಟು ನಡ್ಕೊಂಡ್ರು, ಹಾಗೆ ನಡ್ಕೊಂಡು ಹೋಯಿತು. ಹಾಗಂತೇಳಿ ಶಾಸ್ತ್ರಕಾರರು ಮಾಡುವಾಗ ಸರಿಯಾಗಿ ಮಾಡಿದರು. ಭಾಳ ಸರಿ. ಈಗ ಉದಾಹರಣೆಗೆ ಸರ್ಕಾರಗಳು 100 ರೀತಿ ಕಾನೂನುಗಳನ್ನು ತರ್ತಾರೆ, ತಂದಿದ್ದನ್ನು ಪಾಲನೆ ಮಾಡೋರು ಮಾಡ್ತಾರೆ, ಮಾಡದೇ ಇರೋರು ಅವರಷ್ಟಿಗೆ ಅವ್ರು ಹೋಗ್ತಿರ್ತಾರಲ್ವ. ಹೀಗೆ ವ್ಯವಸ್ಥೆ ಸಾಮಾಜಿಕವಾಗಿ ಆ ಥರದ ಕಟ್ಟುಪಾಡುಗಳು. ಒಟ್ಟಾರೆ ತಲೆ ಕೂದಲನ್ನು ಕತ್ತರಿಸೋದಕ್ಕೆ ಶಾಸ್ತ್ರ ಏನು ಹೇಳ್ತದೆ ಅಂದರೆ ಆಯುಷ್ಕರ್ಮ ಅಂತ ಹೇಳ್ತದೆ. ಗಂಡಸರಿಗೆ ವಿಶೇಷವಾಗಿ ಅದರ ಬಗ್ಗೆ ಹೇಳುತ್ತೆ. ಹೆಣ್ಮಕ್ಳು ನಾವು ಯಾವುದರಲ್ಲೂ ಗಂಡಸರಿಗಿಂತ ಕಡಿಮೆ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಇದ್ದೀರಲ್ಲ, ಅಂಥವ್ರಿಗಾಗಿ ಹೇಳೋದಾರೆ ಖಂಡಿತವಾಗಲೂ ಯಾವ ಹೆಣ್ಣು ಗಂಡಸರಿಗಿಂತ ಕಡಿಮೆ ಅಲ್ಲ, ಗಂಡಸರಿಗೆ ಸಮಾನ ಕೂಡ ಅಲ್ಲ ಹೆಣ್ಮಕ್ಳು. ಯಾಕೆಂದರೆ ಗಂಡು ಮಕ್ಕಳಿಗಿಂತಲೂ ಎತ್ತರ ಹೆಣ್ಣು ಮಕ್ಕಳ ಸ್ಥಾನಮಾನ ಗಂಡಸರಿಗಿಂತಲೂ ಮೇಲೆ ಹೊರತು ಕೆಳಗಲ್ಲ. ಹಾಗಾಗಿ ನಾವು ಹೆಣ್ಮಕ್ಳು ಗಂಡಸರಿಗೆ ಸಮಾನವಾಗಿರ್ತೀರಿ, ನೀವು ಸಮಾನವಾಗಕ್ಕಾಗೋದೇ ಇಲ್ಲ. ಯಾಕೆಂದ್ರೆ ನಿಮ್ಮ ಜನ್ಮ ಆಗಿರೋದೇ ನಮಗಿಂತೂ ಉತ್ತಮವಾಗಿರಬೇಕು ನೀವು ಅಂಥೇಳಿ. ಹಾಗಿರುವಾಗ ನೀವು ನಮಗೆ ಸಮಾನರಾಗೋಕ್ಕೆ ಹೇಗೆ ಸಾಧ್ಯ? ಕೆಳಗಿಳಿಬೇಕಾಗತ್ತೆ ಮೆಟ್ಲು. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥದ್ದೇನಪ್ಪ ಅಂದರೆ ಆಯುಷ್ಕರ್ಮ ಅಂತ ಹೇಳ್ತಾರೆ ಅದಕ್ಕೆ. ಈ ಆಯುಷ್ಕರ್ಮವನ್ನು ಶೂನ್ಯ ತಿಥಿಗಳಲ್ಲಿ ಅಂದರೆ ಚತುರ್ಥಿ, ನವಮಿ, ಚತುರ್ದಶಿ ಈ 3 ತಿಥಿಗಳು ಅಂದರೆ ಹುಣ್ಣಿಮೆಯ ಹಿಂದಿನ ದಿನ ಅಥವಾ ಅಮಾವಾಸ್ಯೆ ಹಿಂದಿನ ದಿನವನ್ನು ಚತುರ್ದಶಿ ಅಂತಾರೆ. ಚತುರ್ಥಿ ನವಮಿಗಳು ಯಾವತ್ತಿರುತ್ತೆ ಪಂಚಾಂಗದಲ್ಲಿ ನೋಡ್ಕೊಳ್ಳಿ. ಈ ತಿಥಿಗಳಲ್ಲಿ ಆಯುಷ್ಕರ್ಮ ಅಂದರೆ ತಲೆ ಕೂದಲನ್ನು ಕತ್ತರಿಸ್ತಕ್ಕಂಥದ್ದು ಸರಿ ಅಲ್ಲ. ಇನ್ನೊಂದು, ಮಂಗಳವಾರ ಅಗ್ನಿ ಸಂಬಂಧ ಜ್ವಾಲಾದೋಷ ಬರ್ತದೆ ಅನ್ನೋ ಕಾರಣಕ್ಕಾಗಿಯೂ, ಶನೈಶ್ಚರ ಮೃತ್ಯುಕಾರಕನಾಗಿರ್ತಕ್ಕಂಥವನಾದ್ದರಿಂದ ಮೃತ್ಯು ಸೂಚಕವಾಗ್ತದೆ ಅನ್ನೋ ಕಾರಣಕ್ಕಾಗಿಯೂ ಮಂಗಳವಾರ ಶನಿವಾರಗಳಲ್ಲಿ ತಲೆ ಕೂದಲನ್ನು ಕತ್ತರಿಸ್ತಕ್ಕಂಥ ಕ್ರಮ ಪದ್ಧತಿ ತಪ್ಪು. ಇದರ ಜೊತೆಯಲ್ಲಿರ್ತಕ್ಕಂಥದ್ದು ಜನ್ಮವಾರ. ಯಾವ ವಾರದಲ್ಲಿ ವ್ಯಕ್ತಿಯ ಜನ್ಮ ಆಗಿದೆ ಆ ಜನ್ಮವಾರದಲ್ಲಿ ಕೂಡ ತಲೆ ಕೂದಲನ್ನು ಕತ್ತರಿಸ್ತಕ್ಕಂಥದ್ದು ತಪ್ಪು. ಇದು ಆಯುಷ್ಕರ್ಮಕ್ಕೆ ಇರತಕ್ಕಂಥ ಕೆಲವು ನಿಬಂಧನೆಗಳು.
ಈ ನಿಬಂಧನೆಗಳಿಗೆ ಅನುಗುಣವಾಗಿ ನೆನ್ಪಿಟ್ಕೊಳ್ಳಿ ಯಾವ ಯಾವ ವಾರಗಳಲ್ಲಿ ತೆಗೆಸದೇ ಇರತಕ್ಕಂಥದ್ದು ಸೂಕ್ತ ಅಂತ. ಅದನ್ನು ಉಳಿದು ನಿಮಗೆ ಬಿಡ್ತೇನೆ. ಮಂಗಳವಾರ, ಹುಟ್ಟಿದ ವಾರ ಅಂದರೆ ಜನ್ಮವಾರ, ಯಾವುದೋ ಸೋಮವಾರದಿಂದ ಭಾನುವಾರದವರೆಗೆ ಯಾವ ವಾರ ಹುಟ್ಟಿದ್ದೀರಿ ನೀವು ಅನ್ನೋದ್ರ ಮೇಲೆ ತೀರ್ಮಾನ ಅದು. ಮಂಗಳವಾರ, ಹುಟ್ಟಿದ ವಾರ, ಶನಿವಾರ, ಚತುರ್ಥಿ, ನವಮಿ ಮತ್ತು ಚತುರ್ದಶಿ, ಈ 6 ದಿನಗಳಲ್ಲಿ, ಒಂದು ತಿಂಗಳಲ್ಲಿ ಈ 6 ದಿನಗಳಲ್ಲಿ ಕನಿಷ್ಠ ತಲೆ ಕೂದಲನ್ನು ಕತ್ತರಿಸ್ತಕ್ಕಂಥದ್ದು ಶ್ರೇಷ್ಠ ಅಲ್ಲ, ಸರಿ ಅಲ್ಲ. ಶ್ರೇಷ್ಠ ಇತ್ಯಾದಿಗಳನ್ನು ಬಿಟ್ಟು ಹಾಕೋಣ. ಇವತ್ತು ಬ್ಯೂಟಿ ಪಾರ್ಲರಿಗೆ ಹೋಗೋ ಹೆಣ್ಮಕ್ಳು ಏನು ಮಾಡ್ತೀರಿ ನೀವು? ಹೆಚ್ಚಾಗಿ ತಲೆ ಕೂದಲನ್ನು ಕತ್ತರಿಸಿದರೆ ಸ್ನಾನ ಮಾಡಬೇಕು ಅಂತ ಹೇಳುತ್ತೆ. ಕಾರಣ ಏನಪ್ಪ ಅಂದರೆ ಶುದ್ಧಿ ಆಗಬೇಕು. ಅದ್ರ ಕೂದಲಿನ ಅಂಶ ಎಲ್ಲಾದರೂ ಉಳ್ಕೊಂಡಿದ್ರೆ ಬೈ ಮಿಸ್ಟೇಕ್ ಏನಾದರೂ ಆಹಾರದ ಜೊತೆ ಸೇರಿಕೊಂಡು ಹೊಟ್ಟೆಗೆ ಹೋದರೆ, ಆಹಾರ ಹೊಟ್ಟೆಗೆ ಹೋದಾಗ ಅದು ಹೊಟ್ಟೆಯ ಒಳಗಡೆಗೆ ಕ್ರಿಮಿಯಾಗಿ ಅಥವಾ ವ್ರಣವಾಗಿ, ಗಾಯವಾಗಿ ಇತ್ಯಾದಿಗಳು ತೊಂದರೆಗಳಾಗ್ತದೆ ಅನ್ನೋ ಕಾರಣಕ್ಕಾಗಿ ಕ್ಷೌರಾದಿಗಳನ್ನು ಮಾಡಿದ್ರೆ ತಲೆ ಕೂದಲು ಇತ್ಯಾದಿಗಳನ್ನು ಕತ್ತರಿಸಿದರೆ ಸ್ನಾನ ಮಾಡಬೇಕು ಅಂತ ಹೇಳುತ್ತೆ. ಹೆಣ್ಮಕ್ಳು ಇವತ್ತು ಬ್ಯೂಟಿ ಪಾರ್ಲರಿಗೆ ಹೋಗೋದು ಎಷ್ಟೊತ್ತಿನಲ್ಲಿ? ಹೆಚ್ಚಾಗಿ ತಲೆ ಕೂದಲು ಕತ್ತರಿಸೋಂಥ ವ್ಯವಸ್ಥೆ ಇದ್ರೆ ಎಷ್ಟೊತ್ತಿಗೆ ಹೋಗ್ತೀರಿ? ಬೆಳಿಗ್ಗೆ ಅಥವಾ ಸಂಜೆ. ಬೆಳಿಗ್ಗೆ ಹೋಗೋದು ಭಾಳ ಕಡಿಮೆ. ಎಲ್ಲರೂ ಹೋಗೋದು ಸಂಜೆ ವಾಕಿಂಗ್ ಹೋದಂಗೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಕತ್ತರಿಸ್ಕೊಂಡು ಅಲ್ಲಿಂದ ಬರ್ತಾ ಅಂದಿವೆ ದಾರಿ ಮೇಲೆಲ್ಲ ಒಂದು ಕಡೆ ನಿಂತ್ಕೊಂಡು ಪಾನಿಪುರಿನೋ ಇನ್ನೊಂದು ಮತ್ತೊಂದು ತಿಂದ್ಕೊಂಡು ಎಲ್ಲ ಮಾಡ್ಕೊಂಡು ಶಾಪಿಂಗು ಎಂಜಾಯ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಮಲಗೋ ಹೊತ್ತಾಗಿರುತ್ತೆ, ಮಲಗಿಬಿಡೋದು. ಪರಿಣಾಮ ಏನಾಗ್ತದೆ? ಆರೋಗ್ಯದ ಮೇಲೆ ಅದರ ದುಷ್ಪರಿಣಾಮಗಳು ಕೂದಲು ಹೊಟ್ಟೆಗೆ ಹೋದಾಗ ಆಗೇ ಆಗ್ತದೆ, ಒಂದಲ್ಲ ಒಂದು ರೀತಿಯಲ್ಲಿ. ಯಾಕೆಂದರೆ ತಲೆ ಕೂದಲು ಎಷ್ಟು ಸಣ್ಣಗೆ ಇರ್ತದೆ, ಅದು ಒಂದೊಂದು ತಲೆ ಕೂದಲು, ಒಂದು ಕೂದಲು ಹೊಟ್ಟೆಗೆ ಹೋದರೂ ಸಾಕು. ಹಾಗಾಗಿ ಇದೆಲ್ಲ ಪದ್ಧತಿ ನಮ್ಮಲ್ಲಿ ಬಂದಿರತಕ್ಕಂಥದ್ದು ಕೇವಲ ಮನುಷ್ಯನ ಆರೋಗ್ಯದ ರಕ್ಷಣೆಯ ಉದ್ದೇಶವಾಗಿಟ್ಟುಕೊಂಡು ಬಂತೆ ಹೊರತು ಅದ್ರ ಹಿಂದೆ ಶಾಸ್ತ್ರ, ಸಂಪ್ರದಾಯ, ಪಾಪ, ಪುಣ್ಯ, ದೇವರು, ದಿಂಡ್ರು, ಸ್ವರ್ಗ, ನರಕ, ಮೋಕ್ಷ ಇತ್ಯಾದಿಗಳು ಯಾವುದೂ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ಸಂಪ್ರದಾಯಗಳ ಆಚರಣೆ ಇರತಕ್ಕಂಥದ್ದು ಕೇವಲ ಓನ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟು ಮತ್ತು ಸೈಕಾಲಜಿ, ಮನಃಶಾಸ್ತ್ರ ಮತ್ತು ವಿಜ್ಞಾನ, ಆರೋಗ್ಯಕ್ಕೆ ಸಂಬಂಧಪಟ್ಟೇ ಇರತಕ್ಕಂಥದ್ದು ನಮ್ಮಲ್ಲಿ ಇರುವ ಪ್ರತಿಯೊಂದು ಸಂಪ್ರದಾಯ, ಆಚರಣೆ, ಆಚಾರ ವಿಚಾರಗಳು. ಇದರ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆಲ್ಲ ಹೋಗಲ್ಲ. ಅಜ್ಜ ಹೇಳಿದರೆ ಅಜ್ಜ ಸುಮ್ಮನೆ ಕೆಲಸ ಇಲ್ಲ, ಅವರಿಗೆ ಅಡುಗುಲಜ್ಜಿ ಕಥೆ ಹೇಳ್ತಾರೆ, ಏನೋ ಪುರಾಣ ಕಥೆ ಹೇಳ್ತಾರೆ. ಯಾವ ಪುರಾಣದ ಕಥೆಯೂ ಅಲ್ಲ, ಎಲ್ಲ ಒದೆ ಬಿದ್ದ ಮೇಲೆ ಗೊತ್ತಾಗೋದು. ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ, ಸ್ವಾಮಿ ನಿಮ್ಮ ಮಗ ಬೇವು ತಿಂತಾ ಇದ್ದಾನಾದ್ರೆ ತಿಂದು ಬಿಡ್ರಿ, ಕೈಯಾದ್ರೆ ತಾನೇ ಬಿಡ್ತಾನೆ ಅಲ್ವಾ? ಲತ್ತೆ ಬಿದ್ದರೆ ಮೇಲೆ ಚೇತರಿಸ್ಕೊಳ್ತೀರಿ, ನಿಮ್ಮ ಇಷ್ಟ, ನಿಮ್ಮ ಜೀವನ, ನಾವ್ಯಾರು ಹೇಳೋಕ್ಕೆ. ಅದ್ಭುತ ಗುರುಜಿ. ಇಂತಹ ವಿವರಣೆಯನ್ನು ಬಹುಶಃ ಕೇಳೋದು ತುಂಬ ಕಡಿಮೆ, ಆದರೂ ಕೂಡ ಕೂದಲನ್ನು ಕಟ್ ಮಾಡೋದಕ್ಕೂ ಕೆಲವೊಂದು ರೀತಿ ನೀತಿಗಳು ಇದ್ದಾವೆ ಅನ್ನೋದು ನಿಜ ಅಲ್ವಾ? ಖಂಡಿತ. ಅದಕ್ಕೆ ಉದ್ದೇಶ ಏನು? ಆಯುಷ್ ಕರ್ಮ ಅಂತ ಹೇಳ್ತಾರೆ. ಅದಕ್ಕೆ ಆಯುಷನ್ನು ನಂಬುವವರಿಗೆ ಕಲ್ಲಿನಲ್ಲಿ ದೇವ್ರು ಕಾಣಿಸ್ತಾನೆ. ಹೌದು. ನಂಬದೇ ಇರೋರಿಗೆ ಅಪ್ಪ ಅಮ್ಮನಲ್ಲೂ ದೇವ್ರು ಕಾಣಿಸಲ್ಲ. ನಿಜವಾಗ್ಲೂ ಗುರುಜಿ, ನಿಜವಾದ ಮಾತದು. ಇವತ್ತು ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ದೇವರುಗಳು, ಕೆಲವೊಂದು ದೈವಗಳು ಮನುಷ್ಯರ ಮೈ ಮೇಲೆ ಬರುತ್ತೆ ಅನ್ನೋದೊಂದು ಇದೆ. ಹಾಗೇನೆ ದೆವ್ವಗಳು ಬರುತ್ತೆ ಅಥವಾ ಪಿತೃಗಳು ಮಕ್ಕಳ ಮೈ ಮೇಲೆ ಬರೋದಾಗಿರ್ಬೋದು, ಪ್ರೇತಗಳು ಮೈ ಮೇಲೆ ಬರೋದಾಗಿರಬಹುದು. ಹೀಗೆ ದೆವ್ವಗಳು ಮೈ ಮೇಲೆ ಬರುತ್ತೆ, ನಮ್ಮನ್ನ ಕಾಡುತ್ತೆ, ಆತ್ಮಗಳು ಮೈಯನ್ನು ಒಳಗಡೆ ಸೇರ್ಕೊಳ್ಳುತ್ತೆ ಅನ್ನುವಂತಹ ಮಾತುಕತೆಗಳಿವೆ. ಅದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು, ಇದೆಯೋ ಇಲ್ವೋ ಪ್ರೇತಗಳು ಅನ್ನೋದೊಂದು ಪ್ರಶ್ನೆ ಗುರುಜಿ. ಸರಿ ತಪ್ಪು ಬೇಕಾ, ಸತ್ಯ ಸುಳ್ಳು ಬೇಕಾ? ಸತ್ಯ ಸುಳ್ಳು ಬೇಕಾ ಅಲ್ವಾ? ಆಯ್ತು. ವೇದದಲ್ಲಿ ಒಂದು ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ದ್ವಾಸು ಪರ್ಣಾಸು ಭಗ ಸಖಾಯ ಅಂಥೇಳಿ ಮಂತ್ರ ಬರುವಂಥದ್ದು. ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಅದು. ಒಂದು ಮರದ ಮೇಲೆ 2 ಹಕ್ಕಿಗಳು ಕೂತಿವೆ. ಒಂದು ಏನನ್ನೂ ತಿನ್ನದೇ ಇದ್ದರೂ ಕೂಡ ಸುಖವಾಗಿದೆ, ಇನ್ನೊಂದು ಆ ಮರದ ಹಣ್ಣುಗಳನ್ನು ತಿಂದು 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 ಇನ್ನೂ ಹಸಿವು ಇದೆ, ತಿಂದಷ್ಟು ಹಸಿವಾಗ್ತಿದೆ ಅದಕ್ಕೆ ಅಂತ ಮಂತ್ರದ ಅರ್ಥ. ಅಂದರೆ ನಮ್ಮ ಶರೀರದ ಒಳಗಡೆ 2 ಜೀವಗಳಿದೆ ಅಂತ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ. ಒಂದು ದೇವರು, ಒಂದು ಪರಮಾತ್ಮ, ಮತ್ತೊಂದು ಜೀವಾತ್ಮ ಅಂಥೇಳಿ. ಈಗ ವಿಜ್ಞಾನಕ್ಕೆ ಇವತ್ತಿಗೂ ಗೊತ್ತಾಗದೇ ಇರೋಂಥ ಒಂದು ವಿಷಯ ಇದೆ. ಗರ್ಭದಲ್ಲಿ ಇರತಕ್ಕಂತಹ ಶಿಶುವಿನ ದೇಹದ ಒಳಗಡೆ ಜೀವ ಎಲ್ಲಿಂದ ಬಂತು? ವಿಜ್ಞಾನಕ್ಕೆ ಗೊತ್ತಿಲ್ಲ. ಇವತ್ತಿಗೂ ಆ ಬಗ್ಗೆ ಸಂಶೋಧನೆಗಳು ನಡೀತಾ ಇವೆ, ಆದರೆ ತೀರ್ಮಾನಕ್ಕೆ ಬರೋಕ್ಕಾಗ್ತಾ ಇಲ್ಲ ಅವರಿಗೆ. ಏನು ಅಂತ ಕಂಡು ಹಿಡ್ಕೊಳ್ಳೋದಕ್ಕೆ ಅದು ಒಂದು ಪಾಯಿಂಟಲ್ಲಿ ಮಿಸ್ ಆಗ್ತಿದೆ. ಮತ್ತು ವಿಶೇಷ ಅಂತಂದರೆ ದೇಹದಿಂದ ಜೀವ ಹೋಗ್ತದೆ, ದೇಹ ಡೆಡ್ ಅಂತ ಘೋಷಣೆ ಮಾಡ್ತಾರಲ್ಲ, ಸತ್ತು ಹೋಯಿತು ಅಂಥೇಳಿ. ಆ ಹೋಗಿದ್ದು ಯಾವುದು? ಸತ್ತು ಹೋಯ್ತು ಸರಿ, ಆ ಸತ್ತು ಹೋಗಿದ್ದು ಯಾವುದು? ಅದು ಅದರ ಬಗ್ಗೆ ಅವರಿಗಿನ್ನೂ ತೀರ್ಮಾನ ತಗೊಳಕ್ಕಾಗ್ತಾ ಇಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಉಪನಿಷತ್ಕಾರರು ಹೇಳ್ತಾರೆ, ಎಲ್ಲದಕ್ಕೂ ನಮ್ಮ ವೇದದಲ್ಲಿ ಸರಿಯಾಗಿ ನಾವು ಹುಡುಕಿದ್ರೆ ಸಿಕ್ಕತ್ತೆ.
ಬಹಳ ಚೆನ್ನಾಗಿ ಹೇಳ್ತಾರೆ. ಏನು ಅಂತಂದರೆ, ಒಂದು ಕುದುರೆಯ ಬಾಲದ ಕೂದಲನ್ನು, ಅಂದರೆ ಕುದುರೆ ಬಾಲದಲ್ಲಿ ಇರ್ತಕ್ಕಂತಹ ಕುಚ್ಚೇನಿರ್ತದೆಯಲ್ಲ ಕೂದಲು, ಅದರ ಒಂದು ಕೂದಲನ್ನು ತೆಗೆದುಕೊಂಡು 10,000 ಬಾರಿ ಅದನ್ನು ಸೀಳಬೇಕಂತ. ಕಟ್ ಮಾಡೋದಲ್ಲ, ಸೀಳೋದು. ನಮ್ಮ ತಲೆ ಕೂದಲಿಗಿಂತಲೂ ಕುದುರೆ ಬಾಲದ ಕೂದಲು ಇನ್ನೂ ತೆಳ್ಳಗಿರುತ್ತೆ. ಹಾಗಿದ್ದಾಗ ಅದನ್ನು 10,000 ಬಾರಿ ಸೀಳಿದಾಗ ಅದು ಎಷ್ಟು ದಪ್ಪ ಬರ್ತದೆ? ಕೇಳಿದ್ರೆ 10,000 ಬಾರಿ ಸೀಳೋಕೆ ಬರಲ್ಲ ಅದು ಅಂದಾರು ನಮ್ಮ ಜನ. ಆದರೆ ಅದನ್ನು ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ನೋಡಿದಾಗ ಸಾಧ್ಯ ಇದೆ ಅಂತ ಹೇಳುತ್ತೆ ವಿಜ್ಞಾನ. ಹಾಗೆ 10,000 ಬಾರಿ ಸೀಳಿದಾಗ ಅದು ಎಷ್ಟು ತೆಳ್ಳಗಾಗ್ತದೆಯೋ ಅಷ್ಟು ತೆಳ್ಳಗಿರ್ತಕ್ಕಂಥದ್ದು ಜೀವ, ಪ್ರಾಣ ಅಷ್ಟು ತೆಳ್ಳಗಿರ್ತದೆ. ಅದಕ್ಕೆ ಏನು ಹೇಳ್ತಾರೆ, ತಿರ್ಯಗೂರ್ಧ್ವಮಥಶಾಯಿ ರಶ್ಮಯ ತಸ್ಯ ಸಂತತ. ಹೇಗೆ ಒಂದು ದೀಪದ ಜ್ವಾಲೆ ಅಂತಕ್ಕಂಥದ್ದು ಉರಿಯುವಾಗ ಅದರ ಬೆಳಕು ಎಲ್ಲ ಕಡೆಯಲ್ಲಿ ಹೇಗೆ ಅದು ವ್ಯಾಪಿಸ್ಕೊಂಡಿರ್ತದೆಯೋ, ಹಾಗೆ ಶರೀರದ ಒಳಗಡೆ ಇದ್ದಿರ್ತಕ್ಕಂಥ ಆ ಪ್ರಾಣದ ಕಾರಣದಿಂದಾಗಿ ಶರೀರ ಸಂಪೂರ್ಣವಾಗಿ ಚೈತನ್ಯಮಯವಾಗಿರ್ತದೆ ಅಂತ ಹೇಳುತ್ತೆ. ಹಾಗಾದರೆ ಅದು ಬಂದಿದ್ದೆಲ್ಲಿಂದ ದೇಹದ ಒಳಗೆ? ಹೋಯ್ತು ಎಲ್ಲಿಗೆ ಅದು ಗೊತ್ತಿಲ್ಲ. ಅಂದ್ರ ಮೇಲೆ ಆ ಬಂದಿದ್ದು ಒಂದು ಶಕ್ತಿ ಮತ್ತು ಹೋಗಿದ್ದು ಒಂದು ಶಕ್ತಿ ಅನ್ನೋದು ಸತ್ಯ. ಯಾಕೆಂದರೆ ಅದು ಬಂದಿದ್ದರಿಂದ ಶರೀರ ಓಡಾಡ್ತಿತ್ತು, ಅದು ಹೋಗಿದ್ದರಿಂದ ಶರೀರ ಬಿದ್ದೋಯ್ತು ಅಲ್ವಾ. ಅದು ಶರೀರದಲ್ಲಿ ಇರುವಲ್ಲಿವರೆಗೂ ಕೂಡ ಏನೂ ಆಗಲಿಲ್ಲ, ಶರೀರ ಚೆನ್ನಾಗೇ ಇತ್ತು. ಅದು ಹೋದ ನಂತರದಲ್ಲಿ ಶರೀರ ಕೊಳಿಲಿಕ್ಕೆ ಆರಂಭ ಆಗುತ್ತೆ, ಬಾಡಿ ಡಿಕ್ಲೈನ್ ಆಯಿತು, ಡಿಕಾಂಪೋಸಿಷನ್ ಆಗ್ತಾ ಬಂತು, ಸುಡಬೇಕು ಇಲ್ಲ ಮಣ್ಣು ಮಾಡಬೇಕು ಹೇಳ್ತಾರಲ್ವ. ಹಾಗೆ ಇದು ಶರೀರದಲ್ಲಿ ಸಹಜವಾಗಿ ಇರ್ತಕ್ಕಂಥ ಒಂದು ಸ್ಥಿತಿ, ನೈಸರ್ಗಿಕವಾಗಿ ಪ್ರಕೃತಿ ಮಾಡಿಟ್ಟಿದೆ. ಹಾಗಾಗಿ ಇದು ಶರೀರದಿಂದ ಹೋಗ್ತಕ್ಕಂಥದ್ದು ಇದೆಯಲ್ಲ, ಹೋದ ನಂತರದಲ್ಲಿ ಪ್ರಕೃತಿಯಲ್ಲಿ ಲೀನವಾಗಿ ಹೋಗ್ತದೆ, ಅಥವಾ ಅದಕ್ಕೆ ಒಂದು ತುದಿ ಅಥವಾ ಒಂದು ಗತಿ ಅಥವಾ ಒಂದು ಜಾಗ ಅಂತಕ್ಕಂಥದ್ದನ್ನು ಪ್ರಕೃತಿ ನಿಯಮ ಮಾಡಿರ್ತದೆ, ಅದು ಹಾಗೆ ಹೊರಟು ಹೋಗ್ತದೆ. ಆದರೆ ಅದಕ್ಕೆ ಯಾವಾಗ ನಿಯಮವನ್ನು ಮೀರಿ ಎಷ್ಟೋ ಸಂದರ್ಭ ದೇಹದಿಂದ ಅದು ಹೊರಗೆ ಹೋಗಬೇಕಾಗಿ ಬಂದುಬಿಡ್ತದೆ. ಕೆಲವು ಮನುಷ್ಯರು ಏನು ಮಾಡ್ತಾರೆ, ಯಾವುದೋ ಬೇಸರದಿಂದೋ ದುಃಖದಿಂದಲೋ ಅನೇಕ ರೀತಿಯ ಅಡ್ಡದಾರಿಗಳನ್ನು ಹಿಡ್ಕೊಂಡು ದೇಹದಿಂದ ಪ್ರಾಣವನ್ನು ಹೊರಗೆ ಹಾಕ್ತಾರೆ. ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಈ ರೀತಿಯಲ್ಲಿ ಮಾಡ್ಕೊಳ್ತಾರೆ. ಮಾಡ್ಕೊಂಡಿದ್ದರಿಂದ ಏನಾಗ್ತದೆ ಅಂತಂದರೆ, ಕಾರಣವಿಲ್ಲದೆ ಶರೀರದಿಂದ ಇವರು ದಬ್ಬುತ್ತಾರೆ ಆ ಜೀವವನ್ನು ಹೊರಗಡೆಗೆ. ಆಗ ಅದಕ್ಕೆ ಒಂದು ಗತಿಯನ್ನು ಮಾಡ್ತಕ್ಕಂಥದ್ದು ಪ್ರಕೃತಿ ಮಾಡಿರೋದಿಲ್ಲ. ಆಗ ಅದು ಹೊರಗೆ ಶರೀರದಿಂದ ಹೊರಗೆ ಬರ್ತದೆ. ಶರೀರದ ಒಳಗೆ ಬರೋದಕ್ಕೆ ಮತ್ತೆ ಶರೀರದೊಳಗೆ ಸೇರ್ಕೊಳ್ಳೋದಕ್ಕೆ ಆ ಶರೀರ ವೇಸ್ಟ್ ಆಗಿರುತ್ತೆ. ಅದು ಉಪಯೋಗಕ್ಕೆ ಬಾರದ ಸ್ಥಿತಿಗೆ ಶರೀರ ತಲುಪಿಬಿಟ್ಟಿರುತ್ತೆ. ವಿಷ ಕುಡಿಯೋದ್ರಿಂದ ಇರಬಹುದು, ಬೇರೆ ಬೇರೆ ಕಾರಣಗಳಿಂದ ಆ ಶರೀರ ಮತ್ತೆ ಪುನರ್ಬಳಕೆಗೆ ಅವಕಾಶ ಇಲ್ಲದೆ ಇದ್ದಾಗ ಹೊರಗೆ ಬಿದ್ದಿರ್ತಕ್ಕಂಥದ್ದು ಒಳಗಡೆ ಬರೋದಿಲ್ಲ. ಹಾಗಾಗಿ ಆ ಜೀವಕ್ಕೆ ಅತಂತ್ರ ಸ್ಥಿತಿ ಆದಾಗ ಯಾರು ಆ ಸಂದರ್ಭದಲ್ಲಿ ದುರ್ಬಲ ಮನಸ್ಸಿನವರು ಇರಬಹುದು ಅಥವಾ ದುರ್ಬಲ ಸ್ಥಿತಿಯವರು ಇರಬಹುದು, ಅವರ ಶರೀರದೊಳಗೆ ಅದು ಪ್ರವೇಶನ ಪಡ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಂತ ಹೇಳ್ಕೊಂಡು ಯಾರೆಲ್ಲ ಮೈ ಮೇಲೆಲ್ಲ ದೆವ್ವ ಭೂತ ಬಂದಿದೆ ಹಾಗೆ ಹೇಗೆ ಅಂತೇಳಿ ಹೇಳ್ತಾರೋ ಎಲ್ಲದೂ ಸತ್ಯ ಅಂತ ನಾವು ನಂಬೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಮನಸ್ಸಿಗೆ 6 ಹಂತಗಳಿದೆ ಅಂತ ಹೇಳುತ್ತೆ. ಈ 6 ಹಂತಗಳಲ್ಲಿಯೂ ಕೂಡ ಯಾವ ಹಂತದಲ್ಲಿ ಬೇಕಾದರೂ ಮನಸ್ಸು ಭ್ರಮಾಧೀನ ಸ್ಥಿತಿಗೆ ಹೋಗ್ಬೋದು. ಹಾಗಾಗಿ ಎಷ್ಟೋ ಸಂದರ್ಭ ಮಾನಸಿಕವಾಗಿ ಭ್ರಮೆಗೆ ಒಳಗಾಗಿರ್ತಕ್ಕಂಥ ಮನುಷ್ಯನಿಗೆ ದೆವ್ವಭೂತಗಳು ಕಾಣೋದಿರಬಹುದು. ಅಯ್ಯೋ ನಾನು ದೆವ್ವ ಕಂಡೆ, ನಾನು ಭೂತ ಕಂಡೆ, ಮೈಯೊಳಗೆ ದೆವ್ವ ಸೇರ್ಕೊಂಡಿದೆ, ಅವನಿಗೆ ಇವರಿಗೆ ಮೈಯೊಳಗೆ ಭೂತ ಸೇರ್ಕೊಂಡಿದೆ, ಪಿಶಾಚಿ ಸೇರ್ಕೊಂಡಿದೆ, ಹೀಗೆಲ್ಲ ಹೇಳೋದನ್ನು ಕೇಳ್ತೇವೆ. ಇದರಲ್ಲಿ ಸತ್ಯಾಂಶವೂ ಇರಬಹುದು, ಇಲ್ಲ ಹೇಳಕ್ಕೆ ಬರೋಲ್ಲ. ಯಾಕೆಂತಂದರೆ ಪ್ರತಿಯೊಂದು ಕೂಡ ಈ ವಿಶ್ವದ ಸಂಪೂರ್ಣ ವ್ಯವಸ್ಥೆ ನಡೆಯೋದು ಒಂದು ಶಕ್ತಿಯ ಆಧಾರದ ಮೇಲೆ. ಒಂದು ಶಕ್ತಿ ಇದನ್ನೆಲ್ಲ ನಿಭಾಯಿಸುತ್ತೆ. ಹಾಗಾಗಿ ಈ ದುಷ್ಟಶಕ್ತಿ ಅಂತಕ್ಕಂಥ ದೈವಶಕ್ತಿ ಇದೆ ಅಂದಮೇಲೆ ದುಷ್ಟಶಕ್ತಿಯೂ ಇದ್ದೇ ಇರ್ತದೆ. ಆದರೆ ಯಾವಾಗ ಅದು ಕೆಲಸ ಮಾಡ್ತದೆ ಅಂತಂದರೆ, ಯಾರು ದುಷ್ಟರಿರ್ತಾರೆ ಅಥವಾ ಮಾನಸಿಕವಾಗಿ ದುರ್ಬಲರಿರ್ತಾರೆ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಗೆ ಒಳಗಾದವರು ಇರ್ತಾರಲ್ಲ, ಅಂಥವ್ರ ಒಳಗಡೆಗೆ ಅದನ್ನು ನಾವು ನೋಡಬಹುದಾಗಿರುತ್ತೆ ಎಷ್ಟೋ ಸಂದರ್ಭ. ಇನ್ನೊಂದು ಏನು ಅಂತಂದರೆ, ಆರ್ಟಿಫಿಷಿಯಲ್ ಆಗಿ ಅಂತಂದರೆ, ನೇರವಾಗಿ ಹೇಳಬೇಕು ಅಂತಂದರೆ ಆಭಿಚಾರಿಕಾದಿ ವಾಮಾಚಾರ ಇತ್ಯಾದಿ, ಅಂದರೆ ವಾಮ ಮಾರ್ಗ ಅಂತ ಅಡ್ಡದಾರಿಯಲ್ಲಿ ಆ ಶಕ್ತಿಗಳನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಒಂದು ವಿದ್ಯೆ, ಒಂದು ತಂತ್ರ, ಟೆಕ್ನಿಕ್ ಅಂತಕ್ಕಂಥದ್ದಿದೆ. ಈಗ ನಮಗೆಲ್ಲರಿಗೂ ಸಹ ಗೊತ್ತು, ಎಲೆಕ್ಟ್ರಿಸಿಟಿ ಎಲ್ಲ ಕಡೆಯಲ್ಲೂ ಸಹ ಇರ್ತದೆ, ಓಡಾಡ್ತಾರೆ, ವೈರು ಇತ್ಯಾದಿಗಳ ಮುಖಾಂತರ ಅದು ಹೋಗ್ತದೆ. ಅದನ್ನು ಒಂದು ಕಡೆಗೆ ಬೇರೆ ಕಡೆಗೆ ಬಳಸ್ಕೋಬೇಕು ಅಂದರೆ ನಾವೇನು ಮಾಡ್ತೇವೆ, ಅದಕ್ಕೆ ಬ್ಯಾಟ್ರಿಯನ್ನು ಬಳಸ್ತೇವಲ್ವ. ಅದರೊಳಗಡೆ ಇರೋದು ಎಲ್ಲಿಂದ ಬಂತು ಹಾಗಾದ್ರೆ ಕರೆಂಟು ಕೇಳಿದ್ರೆ? ಆ ಬ್ಯಾಟ್ರಿ ಒಳಗೆ ಅದನ್ನು ಸ್ಟೋರ್ ಮಾಡುವಂಥ ಬೇಕಾಗಿರ್ತಕ್ಕಂಥ ಒಂದು ಮೆಟೀರಿಯಲ್ ಇದೆ, ವಸ್ತು ಇದೆ. ಅದು ಶಕ್ತಿಯನ್ನು ತನ್ನ ಒಳಗಡೆ ಸ್ಟೋರ್ ಮಾಡ್ಕೊಳ್ತದೆ. ಹಾಗೆ ಸ್ಟೋರ್ ಆಗಿದ್ದನ್ನು ಬೇರೆ ಕಡೆ ಬಳಸ್ಕೊಳ್ತದೆ ಅದು ಅಲ್ವಾ. ನಾವು ಬ್ಯಾಟ್ರಿಗಳನ್ನೆಲ್ಲ ಈಗ ನೋಡ್ತೇವಲ್ಲ, ಈ ಮೊಬೈಲ್ನಲ್ಲಿ ಇರ್ಬೋದು, ಕ್ಯಾಮ್ರಾಗಳಲ್ಲಿ ಇರ್ಬೋದು, ಎಲ್ಲ ಅದೇ ಬಳಕೆ ಆಗೋದು.
ಹಾಗೆ ಆ ಶಕ್ತಿಯಲ್ಲಿ ಬರ್ತಕ್ಕಂಥದ್ದು ಎಲೆಕ್ಟ್ರಿಸಿಟಿನೇ ಅಲ್ವಾ. ಅದಕ್ಕೆ AC/DC ಏನೇನೆಲ್ಲ ಹೇಳ್ತಾರೆ, ಅದು ನಮ್ಗೆ ಗೊತ್ತಾಗೋದಿಲ್ಲ, ಅದು ಅವ್ರು ಹೇಳ್ಕೊಳ್ಳಿ, ಆ ಭಾಷೆ ಬೇರೆ. ಅದು ಯಾವುದೇ ಭಾಷೆ ಆಗಿದ್ರೂ ಅಲ್ಲಿರ್ತಕ್ಕಂಥದ್ದು ಒಂದು ಶಕ್ತಿ. ಹಾಗೆ ಆ ಶಕ್ತಿಯನ್ನು ಸ್ಟೋರ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಏನಿದೆಯಲ್ಲ, ಇದೇ ವ್ಯವಸ್ಥೆಯನ್ನೇ ಅಡ್ಡದಾರಿಯಲ್ಲಿ ಮಾಡಿ ಅದನ್ನು ಬಳಸಿ ಇನ್ನೊಬ್ಬರ ಒಳಗಡೆ ಅದನ್ನು ಸೇರಿಸುವ ಮುಖಾಂತರವಾಗಿ ಶರೀರದ ಒಳಗಡೆಗೆ ದೆವ್ವ ಬಂದಿದೆ, ಭೂತ ಬಂದಿದೆ, ಪ್ರೇತ ಬಂದಿದೆ ಇತ್ಯಾದಿಗಳು ವ್ಯವಸ್ಥೆ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಸಂಪೂರ್ಣವಾಗಿ ಸುಳ್ಳು ಅಂತೇಳಿ ತೆಗೆದುಹಾಕ್ಲಿಕ್ಕಂತೂ ಯಾವುದೇ ಸಾಧ್ಯತೆ ಇಲ್ಲ. ಹಾಗಂತೇಳಿ ಆದಲ್ಲೆಲ್ಲ ಅದೇ ನಿಜವಾ? ಅದು ಕೂಡ ಸುಳ್ಳು. ಎಷ್ಟೋ ಸಂದರ್ಭ ಏನಾಗುತ್ತೆ ಅಂತಂದರೆ, ಮಾನಸಿಕವಾಗಿ ತುಂಬ ನೊಂದಿರ್ತಕ್ಕಂಥವ್ರು ಅಥವಾ ಯಾವುದೋ ಒಂದು ಬೇಸರದಲ್ಲೋ ಅಥವಾ ಯಾವುದೋ ಒಂದು ಭಯ ಇತ್ಯಾದಿಗಳಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತಂದರೆ, ಅವರ ಮನಸ್ಸಿನೊಳಗೆ ಒಂದು ಭ್ರಮಾಧೀನ ಸ್ಥಿತಿ ಅನ್ನುವಂಥದ್ದು ಬರುತ್ತೆ. ಹೀಗೆ ಭ್ರಮೆಗೆ ಒಳಗಾಗಿರ್ತಕ್ಕಂಥವರಿಗೆ ಕೂಡ ದೆವ್ವಭೂತ, ತನ್ನೊಳಗಡೆ ದೆವ್ವ ಸೇರ್ಕೊಂಡಿದೆ ಅನ್ಸೋದಿರ್ಬೋದು, ಪೀಡೆ ಪಿಶಾಚಿ ಸೇರ್ಕೊಂಡ್ಬಿಟ್ಟಿದೆ, ಗಾಳಿ ಸೇರ್ಕೊಂಡ್ಬಿಟ್ಟಿದೆ, ಈ ಥರದ ಭ್ರಮೆಗಳು ಕೂಡ ಕೆಲವರಿಗೆ ಆಗಬಹುದು. ಹಾಗಾಗಿ ಅದು ಎಲ್ಲದೂ ಕೂಡ ಸತ್ಯ ಅಲ್ಲ. ಯಾಕೆಂತಂದ್ರೆ ಯಾರ ಮೈ ಮೇಲೆ ದೆವ್ವ ಬಂದಿದೆ, ದೇವ್ರು ಅನ್ನೋದು ಕಾನ್ಸೆಪ್ಟ್ ಬೇರೆ, ಅದು ದೇವರು ಬಂದಿದೆ ಅನ್ನುವಂಥ ಕಾನ್ಸೆಪ್ಟ್ ಬೇರೆ, ಮತ್ತು 95% ಮೈ ಮೇಲೆ ದೇವ್ರು ಬಂದಿದೆ ಅನ್ನೋ ಪಾಯಿಂಟನ್ನು ನಾನು ನಂಬಲ್ಲ. ಯಾಕೆ ನಂಬೋದಿಲ್ಲ ಅಂತಂದರೆ, ಮುಖ್ಯವಾಗಿ ದೇವರು ಅಂತಕ್ಕಂಥದ್ದು ಒಂದು ಶಕ್ತಿ, ಅದು ಹೊರಗಡೆಯಿಂದ ಬರೋವಂಥದ್ದೇನಿಲ್ಲ. ನಮ್ಮ ಜೀವವೇ ಒಂದು ಶಕ್ತಿ ಅಲ್ವಾ. ನಮ್ಮ ಶರೀರದೊಳಗಡೆ ಜೀವ ಇರೋದ್ರಿಂದ ತಾನೇ ನಾವು ಓಡಾಡೋದು, ಅದೇ ಒಂದು ಶಕ್ತಿ. ಹಾಗಾಗಿ ಹೊರಗಡೆಯಿಂದ ಬರಬೇಕಾದ್ದೇನಿಲ್ಲ. ನಮ್ಮ ಒಳಗಡೆ ಇರತಕ್ಕಂಥ ದೈವ ಚೈತನ್ಯ ಅಂತಕ್ಕಂಥದ್ದು ಜಾಗೃತವಾದರೆ ಆಟೋಮೆಟಿಕ್ಕಾಗಿ ಆಗ್ತದೆ. ಹಾಗಾಗಿ ಅದು ಎಲ್ಲ ಸಂದರ್ಭ ಆ ಮಟ್ಟದ ಒಂದು ಸಾಧನೆ ಮಾಡಿದವನಿಗೆ ಮಾತ್ರ ಸಾಧ್ಯ. ಎಲ್ಲರೂ ಇದ್ದು ಬಂದವರೆಲ್ಲರೂ ನನ್ನ ಮೈ ಮೇಲೆ ದೇವ್ರು ಬರುತ್ತೆ, ತಲೆ ಕೂದೆಲ್ಲ ಕೆದರ್ಕೊಂಬಿಟ್ಟು ಕೂಗೋದು ಕಿರ್ಚೋದು ಎಲ್ಲ ಮಾಡ್ತಾರಲ್ಲ, ದೇವ್ರು ಬಂದಿದೆ ಹೇಳ್ಕೊಂಬಿಟ್ಟು. ನೀನು ಕಿರ್ಚಿದ್ರೆ ಕೂಗಿದ್ರೆ ತಲೆ ಕೂದಲು ಕಿತ್ತರ್ಕೊಂಡ್ರೆ ಮಾತ್ರನೇ ನಿನ್ನ ಮೈ ಮೇಲೆ ದೇವ್ರು ಬಂದಿದೆ ಅಂತ ಅರ್ಥನಾ? ಜನರನ್ನು ಮರಳು ಮಾಡಲಿಕ್ಕಾಗಿ ಮತ್ತು ಜನರಿಗೆ ಮೋಸ ಮಾಡಲಿಕ್ಕಾಗಿ ಕೆಲವರು ಈ ನಾಟಕ ಮಾಡ್ತಾರೆ. ಹಾಗಾಗಿ ಎಲ್ಲ ಸಂದರ್ಭವೂ ಇದು ಸತ್ಯ ಅಲ್ಲ. ಹಾಗಂತೇಳಿ 100ಕ್ಕೆ 100 ಸುಳ್ಳು ಅಲ್ಲ. 100ಕ್ಕೆ ಒಂದು 3-4-5%, ಒಂದು 10%ನಷ್ಟು ಸತ್ಯ ಇರಬಹುದು. ನೋಡಬೇಕಾಗುತ್ತೆ. ಗುರುಗಳೇ, ಅವಾಗಲೇ ಕ್ಷೇತ್ರ ಮಹಿಮೆಯನ್ನ ಹೇಳಿದ್ರಿ, ವೀರಾಂಜನೇಯ ಸ್ವಾಮಿಯ ದರ್ಶನ ಮಾಡಿಸಿದ್ರಿ, ಭದ್ರಾವತಿಗೆ ಕರೆದುಕೊಂಡು ಹೋಗಿ ಸುಣ್ಣದ ಹಳ್ಳಿಗೆ ಕರೆದುಕೊಂಡು ಹೋಗಿ ಅಲ್ಲಿಯ 2 ಪವಾಡಗಳನ್ನ ಅದ್ಭುತವಾಗಿ ವಿವರಿಸಿದ್ರಿ. ಅಲ್ಲಿಗೆ ಹೋದ್ರೆ ಏನೆಲ್ಲ ದೋಷಗಳು ಪರಿಹಾರ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಈಗ ನಾನು ಹೇಳಿರ್ತಕ್ಕಂಥ 2 ಘಟನೆಗಳಲ್ಲೂ ಕೂಡ ಆಗಿದ್ದೇನು ಅಂತಂದರೆ, ಅಲ್ಲಿ ಹೋದಂಥ ವ್ಯಕ್ತಿಗಳು ಅವರಿಗೆ ಇದ್ದಂತಹ ಜಲಕಂಟಕವನ್ನು ಕಳ್ಕೊಂಡ್ರು. ಜಲಕಂಟಕ ಅಂದರೆ ನೀರಿನಲ್ಲಿ ಮುಳುಗಿ ಅವರಿಗೆ ಪ್ರಾಣಕ್ಕೆ ಸಂಚಕಾರ ಬಂದಿರತಕ್ಕಂಥ ಒಂದು ಘಟನೆ ಅದು. 2 ಘಟನೆಗಳಲ್ಲೂ ಕೂಡ ಅವರನ್ನು ರಕ್ಷಣೆ ಮಾಡಿ, ಪ್ರತ್ಯಕ್ಷವಾಗಿ ಅವನೇ ಸ್ವತಃ ತಾನೇ ಬಂದು ರಕ್ಷಣೆ ಮಾಡಿದ್ದು. ಎಷ್ಟು ವಿಚಿತ್ರ ಯೋಚನೆ ಮಾಡಿ. ನೀರಲ್ಲಿ ಮುಳುಗ್ತಾ ಇದ್ದು ಹುಡುಗನನ್ನು ಎತ್ಕೊಂಡು ಬಂದಿದ್ದು, ನೀರಿನ ಒಳಗಿನಿಂದ ಎತ್ಕೊಂಡು ಬಂದಿದ್ದು, ಮೇಲಿಂದ ಬಂದು ಎಳೆದಿದ್ದಲ್ಲ. ಮೇಲಿಂದ ಬಂದು ಎಳೆದ್ರು ಅಂತಂದರೆ ಯಾರೋ ಬಂದಿದ್ರು ಎಳೆದ್ರು ಅಂತಾಯಿತು, ನೀರಿನ ಒಳಗಿಂದ ಎತ್ಕೊಂಡು ಬಂದಿದ್ದು. ಇದು ವಿಚಿತ್ರ, ಮೊದಲನೇ ಘಟನೆ. 2ನೇ ಘಟನೆ, ಅಲ್ಲಿವರೆಗೂ ಬಂದು ಅಲ್ಲಿ ಮುಳುಗಿ ಆನಂತರದಲ್ಲಿ ಮಾಯ, ಎಲ್ಲಿ ಹೋಯ್ತು ಆ ಕೋತಿ ಗೊತ್ತೇ ಇಲ್ಲ, ಕಾಲನ್ನು ಬಿಡಿಸ್ತು, ಎದ್ದು ಮೇಲೆ ಬಂದ್ಬಿಟ್ಟಾಯ್ತ, ಇಷ್ಟೇ ಗೊತ್ತಾಗಿದ್ದು. ಇದ್ರ ಜೊತೆಯಲ್ಲಿ ಇನ್ನೂ ಬೇಕಾದಷ್ಟು. ಹಾಗಾಗಿ ಮುಖ್ಯವಾಗಿ ಅಲ್ಲಿಯ ವೀರಾಂಜನೇಯನನ್ನು ಪ್ರಾಣಶಕ್ತಿ, ಅವನನ್ನು ನಾವು ಮುಖ್ಯ ಪ್ರಾಣ ಅಂತ ಕರಿತೇವೆ ಆಂಜನೇಯನನ್ನು ಅಲ್ವಾ. ಹಾಗಾಗಿ ಪ್ರಾಣಶಕ್ತಿಯ ರಕ್ಷಕ ಅವನು, ಯೋಗಶಕ್ತಿ ಅಥವಾ ಯೋಗ ಸಮ್ರಾಟ ಅಂತ ಹೇಳ್ಬೋದು ಅವನನ್ನು. ಅಂತಹ ಆಂಜನೇಯ ಇಲ್ಲಿರ್ತಕ್ಕಂತಹ ಸುಣ್ಣದಹಳ್ಳಿಯ ವೀರಾಂಜನೇಯನ ದರ್ಶನವನ್ನು ಮಾಡೋದರಿಂದ ಮುಖ್ಯವಾಗಿ ಪ್ರಾಣಕ್ಕೆ ಬಂದಿರತಕ್ಕಂಥ ಕಂಟಕಗಳು ನಿವೃತ್ತಿ ಆಗ್ತದೆ ಅಂತಕ್ಕಂಥದ್ದು ಒಂದು. 2ನೇದು ಏನಪ್ಪ ಅಂದರೆ, ವಿದ್ಯಾರ್ಥಿಗಳು ವಿಶೇಷವಾಗಿ ವಿದ್ಯಾಭಿವೃದ್ಧಿಗೋಸ್ಕರವಾಗಿ ಅಲ್ಲಿ ಹೋಗಿ ಅವನಿಗೆ ಸೇವೆ ಇತ್ಯಾದಿಗಳನ್ನು ಮಾಡಿ ಬರ್ತಕ್ಕಂಥದ್ದು ಕೂಡ ಬಹಳ ಅತ್ಯುತ್ತಮವಾದಂಥ ರಿಸಲ್ಟನ್ನು ಕೊಟ್ಟಿದೆ. ಈ ಹಿಂದೆ ಅದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದೆ. ಹಾಗೆ ನವ ದಂಪತಿಗಳು ಕೂಡ ಅಲ್ಲಿ ದರ್ಶನಕ್ಕೆ ಹೋಗಿ ಅವನ ಅನುಗ್ರಹವನ್ನು ಪಡೆದು ಬರ್ತಾರೆ. ಎಷ್ಟು ವಿಚಿತ್ರ ಅಂದರೆ, ಅವನು ಬ್ರಹ್ಮಚಾರಿ ಆಶ್ರಮವನ್ನು ಬಿಟ್ಟು ಗೃಹಸ್ಥಾಶ್ರಮಕ್ಕೆ ಹೋಗಿರ್ತಕ್ಕಂಥವ್ರು ಅಲ್ಲಿ ಹೋಗ್ತಾರೆ ಅವನ ದರ್ಶನಕ್ಕಾಗಿ. ಶಾಶ್ವತವಾಗಿ ನಮ್ಮ ಸಂಸಾರವನ್ನು, ದಾಂಪತ್ಯ ಜೀವನವನ್ನು ರಕ್ಷಣೆ ಮಾಡುವಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಕೊಟ್ಟು ಬರತಕ್ಕಂಥದ್ದು ಇತ್ಯಾದಿಗಳೆಲ್ಲವೂ ಕೂಡ. ಹಾಗಾಗಿ ಯೋಚನೆ ಮಾಡ್ಕೊಳ್ಳಿ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಅಂತ ಹೇಳುತ್ತೆ. 8 ರೀತಿಯ ಒಂದು ಅನುಗ್ರಹ ಅಂತಕ್ಕಂಥದ್ದು ಹನುಮಂತನ ಆರಾಧನೆಯಿಂದ ದೊರಕುತ್ತೆ. ಇದ್ರ ಜೊತೆಯಲ್ಲಿ ಸುಂದರಕಾಂಡದಲ್ಲಿ, ರಾಮಾಯಣದಲ್ಲಿ ಒಂದು ವಿಚಾರ ಬರುತ್ತೆ, ಸೀತೆ ಹೇಳ್ತಕ್ಕಂಥದ್ದು, ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ಥಾಯ ದುಃಖಕ್ಷಯಕರೋ ಭವ. 2 ವಿಚಾರ ಹೇಳ್ತಾಳೆ ಸೀತೆ. ಹಿಡಿದಂತಹ ಕಾರ್ಯವನ್ನು
ಅಂಟಿಲ್ ಟು ದ ಎಂಡ್ ಅಂತ ಹೇಳ್ತಾರಲ್ಲ, ತುದಿ ಮುಟ್ಟುವಲ್ಲಿವರೆಗೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಅದಕ್ಕೆ ನಿಲುಗಡೆಯನ್ನು ಕೊಡದೆ ತುದಿಯನ್ನು ಮುಟ್ಟಿಸ್ತಕ್ಕಂಥದ್ದು, ಆಮೂಲಾಗ್ರವಾಗಿ ಒಂದು ಕೆಲಸವನ್ನು ಸಾಧನೆ ಮಾಡಿಕೊಂಡು ಬರ್ತಕ್ಕಂಥದ್ದು ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. ಈ ಒಂದು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಸಂಪೂರ್ಣವಾಗಿ ಆಂಜನೇಯನ ಅನುಗ್ರಹದಿಂದ. ಎಷ್ಟೋ ಸಂದರ್ಭ ನಾವು ಕೆಲಸ ಕಾರ್ಯಗಳನ್ನು ಮಾಡೋ ಸಂದರ್ಭ ಅರ್ಧಂಬರ್ಧಕ್ಕೆ ನಿಂತೋಗ್ಬಿಡುತ್ತೆ. ಉದಾಹರಣೆಗೆ ಒಬ್ಬರು ಮನೆ ಕಟ್ಟಿಸ್ತಾ ಇರ್ತಾರೆ, ಏನೋ ಒಂದು ಸಮಸ್ಯೆ ಆಯಿತು, ಅರ್ಧಕ್ಕೆ ನಿಂತೋಯ್ತು. ಓದ್ತಾ ಇರ್ತಾರೆ, ಏನೋ ಒಂದು ಸಮಸ್ಯೆ ಆಯಿತು, ಅರ್ಧಕ್ಕೆ ನಿಂತೋಯ್ತು. ಹೀಗೆ ಬೇಕಾದಷ್ಟು ವಿಚಾರಗಳಲ್ಲಿ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗ್ತಕ್ಕಂಥ ಘಟನೆಗಳು ಬೇಕಾದಷ್ಟು ನಡೀತವೆ. ಎಲ್ಲಿ ಆಂಜನೇಯನ ಅನುಗ್ರಹ ಅಂತಕ್ಕಂಥದ್ದು ಪಡೆದುಕೊಂಡು ನೀವು ಆರಂಭ ಮಾಡ್ತೀರೋ, ವಿಶೇಷವಾಗಿ ವಿಘ್ನ ನಿವಾರಣಕ ಗಣಪತಿ ಇತ್ಯಾದಿಗಳೆಲ್ಲ ಹೇಳ್ತೇವಲ್ಲ ನಾವು, ಹೀಗೆ ಕಾರ್ಯ ಅಂತಕ್ಕಂಥದ್ದು ಅರ್ಧಕ್ಕೆ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸುಣ್ಣದಹಳ್ಳಿಯಲ್ಲಿರ್ತಕ್ಕಂಥ ವೀರಾಂಜನೇಯನ ಸನ್ನಿಧಾನಕ್ಕೆ ಹೋಗಿ ನಿಮ್ಮ ಕಾರ್ಯ ಯಾವುದು, ಯಾವ ಕಾರ್ಯ ಮಾಡ್ತಿದ್ರಿ, ಯಾಕೆ ಅರ್ಧಕ್ಕೆ ನಿಲ್ತು ಇತ್ಯಾದಿಗಳನ್ನೆಲ್ಲ ಅವನಲ್ಲಿ ಅರಿಕೆ ಮಾಡಿಕೊಂಡು ಅವನಲ್ಲಿ ಅದಕ್ಕೆ ಪರಿಹಾರವನ್ನು ಬೇಡಿ ಬರ್ತಕ್ಕಂಥದ್ದು ಕೂಡ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದೆ ಹಿಂದೆ ಅನೇಕರಿಗೆ. ಎರಡನೇದು ದುಃಖ ಕ್ಷಯಕರೋಭವ. ದುಃಖಗಳು ಅನೇಕ ರೀತಿಯಲ್ಲಿ ದುಃಖ ಇರುತ್ತೆ, ಬೇರೆ 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 ಕಾರಣ, ಒಬ್ಬೊಬ್ಬರಿಗೆ ಒಂದೊಂದು ಕಾರಣದಿಂದ ದುಃಖ. ಹಾಗೆ ದುಃಖಿತರಾಗಿರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ಹೋಗಿ ಆಂಜನೇಯನ ದರ್ಶನ ಮಾಡಿ ಅವನಿಗೆ ಪ್ರಿಯವಾಗಿರ್ತಕ್ಕಂಥ ಜೇನುತುಪ್ಪ, ಬಾಳೆಹಣ್ಣು ಅಥವಾ ಹಲಸಿನ ಹಣ್ಣು ಇತ್ಯಾದಿ ವಸ್ತುಗಳನ್ನು, ವಿಶೇಷವಾಗಿ ಆಂಜನೇಯನಿಗೆ ಪ್ರೀತಿಕರವಾಗಿರ್ತಕ್ಕಂಥದ್ದು, ಇದನ್ನೆಲ್ಲವನ್ನು ಅಲ್ಲಿ ತೊಗೊಂಡು ಹೋಗ್ಕೊಂಡು ರಾಮನಾಮ ಸ್ಮರಣೆಯನ್ನು ಮಾಡುತ್ತಾ ಶ್ರೀರಾಮಚಂದ್ರನನ್ನು ಸ್ಮರಣೆ ಮಾಡಬೇಕು. ಅಲ್ಲಿ ಮುಖ್ಯವಾಗಿ ಬಹಳ ವಿಶೇಷ ಅದು. ಹಾಗಾಗಿ ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡುತ್ತಾ ಆ ಹಣ್ಣುಗಳನ್ನು ಆಂಜನೇಯನಿಗೆ ಅರ್ಪಣೆ ಮಾಡಬೇಕು. ಯಾವಾಗ ಆಂಜನೇಯನಿಗೆ ಅದನ್ನು ಅರ್ಪಣೆ ಮಾಡ್ತೀರಿ, ಶ್ರೀರಾಮನ ಒಂದು ಸ್ತೋತ್ರ ಮಹಿಮೆ ಇತ್ಯಾದಿಗಳ ಪಠನ ಮಾಡಿದಾಗ ಬಹಳ ಸಂತುಷ್ಟನಾಗ್ತಾನೆ ಮತ್ತು ಸ್ವಾಮಿಯ ಸ್ಮರಣೆಯಿಂದ ಆತ ಅತ್ಯಂತ ಸಂತೋಷವನ್ನು ಹೊಂದುತ್ತಾನೆ ಮತ್ತು ರಾಮಭಕ್ತರನ್ನು ಎಂದಿಗೂ ಆತ ಕೈ ಬಿಡೋದಿಲ್ಲ ಅಂತಕ್ಕಂಥದ್ದು ಅವನದೇ ಮಾತು. ಅದು ಅಲ್ಲದೆ ಇನ್ನೊಂದು ಮಾತು ಅತ್ಯಂತ ಸ್ಪಷ್ಟವಾಗಿ ನಮಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರ್ತಕ್ಕಂಥ ವಿಚಾರ ಕೂಡ ಇಲ್ಲಿ ನೆನಪಾಗತ್ತೆ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ. ಯಾರು ನನ್ನ ಭಕ್ತ ಇದ್ದಾನೆ ಅವನನ್ನು ನಾನು ಹಾಳಾಗ್ಲಿಕ್ಕೆ ಬಿಡೋದಿಲ್ಲ ಅನ್ನೋದು ನನ್ನ ಪ್ರತಿಜ್ಞೆ ಅಂತ. ಹಾಗೆ ಯಾವಾಗ ಸ್ವಾಮಿಯ ಸ್ಮರಣೆಯನ್ನು, ರಾಮನ ಸ್ಮರಣೆಯನ್ನು ಮಾಡ್ತಾ ಅಲ್ಲಿ ಅರ್ಪಣೆ ಮಾಡಿ ಪ್ರಾರ್ಥನೆಯನ್ನು ನಾವು ಮಾಡ್ಕೊಳ್ತೇವಲ್ಲ, ಖಂಡಿತವಾಗಿ ನಮ್ಮ ದುಃಖ ಕ್ಷಯವಾಗ್ತದೆ, ದುಃಖ ನಾಶವಾಗ್ತದೆ. ಹಾಗಾಗಿ ಇದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಕಾರಣಗಳಿಂದ, ಬೇರೆ ಬೇರೆ ಕಾರಣಗಳಿಂದ ಯಾವ್ಯಾವುದೋ ದೋಷಗಳು ಬಂದಿರತಕ್ಕಂಥ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ಸುಣ್ಣದಹಳ್ಳಿಯ ಶ್ರೀ ವೀರಾಂಜನೇಯ ಸ್ವಾಮಿ ಅನುಗ್ರಹವನ್ನು ಮಾಡ್ತಾನೆ ಅಂತಕ್ಕಂಥದ್ದು ಈ ಕ್ಷೇತ್ರದ ಮಹತ್ವ. ಗುರುಗಳೇ, ಸೋಮವಾರ ಅಂದ ತಕ್ಷಣ ಗುಳುಗುಳಿ ಶಂಕರ ದೇವರ ಹತ್ರ ಕರೆದುಕೊಂಡು ಹೋದ್ರಿ, ಹೊಸನಗರದ ಹತ್ರ ಹೋಗಿ ಅಲ್ಲಿನ ಮಹಿಮೆಯನ್ನ ಹೇಳಿದ್ರೆ, ಈಗ ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಏನೆಲ್ಲ ದೋಷಗಳ ಪರಿಹಾರ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಗುರುಜಿ. ಈ ಒಂದು ಕ್ಷೇತ್ರದಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾಗಿರತಕ್ಕಂಥದ್ದು ಆ ಒಂದು ಕೊಳ, ಅದರ ದಂಡೆ ಮೇಲೆ ಒಂದು ಬಿಲ್ಲು ಪತ್ರೆ ಮರ ಇದೆ. ಬಹಳ ವಿಶೇಷ ಏನು ಅಂತಂದರೆ, ಆ ಕಲ್ಯಾಣಿಯ ನೀರಿನೊಳಗೆ, ಯಾವುದನ್ನು ಗಂಗೆ ಅಂತೇಳಿ ಹೇಳ್ತೇವೆ, ಗಂಗೋದ್ಭವ ಅಂತ ಹೇಳ್ತೇವೆ, ಕಾಶಿಯಿಂದ ಅಲ್ಲಿಗೆ ನೀರು ಬರ್ತದೆ ಅಂತಕ್ಕಂಥದ್ದು ಒಂದು ಐತಿಹ್ಯ ಕೂಡ ಇದೆ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಕೊಳಗಳಿಗೂ ಅನೇಕ ಕ್ಷೇತ್ರಗಳಲ್ಲಿ ಕಾಶಿಯಿಂದ ನೀರು ಬರುತ್ತೆ ಅಂತ ಹೇಳ್ತಾರೆ. ಕಾಶಿಯಿಂದ ಇಲ್ಲಿಗೆ 2000 ಕಿಲೋಮೀಟರ್ ದೂರದಲ್ಲಿ ನೀರು ಹೆಂಗೆ ಬರುತ್ತೋ ಅಲ್ಲಿ ಒಳಗಡೆ ಪೈಪ್ಲೈನ್ ಯಾರು ಹಾಕಿದಾರೋ ಅದು ಎರಡನೇ ವಿಚಾರ. ಆದರೆ ಪ್ರತಿಯೊಂದು ಹಂತದಲ್ಲಿಯೂ ಸಹ ನೀರು ಗಂಗೆನೇ. ಗಂಗೇತಿಯೋ ಬ್ರೂಯಾ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸಗಚ್ಚತಿ ಅಂತ ಕೂಡ ಪುರಾಣಗಳಲ್ಲಿ ಹೇಳಿದೆ. ಮತ್ತು ರೈದಾಸ್ ಅಂತಕ್ಕಂಥ ಒಬ್ಬ ದೊಡ್ಡ ಸಂತರು ಒಂದು ಮಾತು ಹೇಳ್ತಾರೆ, ಜಬ್ ಮನ್ ಚಂಗಾ ಹೇ ತೋ ಕಟೋಟಿ ಮೇ ಗಂಗಾ ಹೇ ಅಂತ. ನಿನ್ನ ಮನಸ್ಸು ಸ್ವಚ್ಛವಾಗಿದೆ ಅಂತಂದರೆ ಚರ್ಮದ ಪಾತ್ರೆಯಲ್ಲಿಟ್ಟಿರ್ತಕ್ಕಂಥ ನೀರಿನಲ್ಲಿ ಕೂಡ ಗಂಗೆ ಪ್ರತ್ಯಕ್ಷಳಾಗಬಲ್ಲಳು ಅಂತ. ದೈವಶಕ್ತಿಗೆ ಅದು ಸಾಮರ್ಥ್ಯ ಇದೆ. ಇರಲಿ, ಒಟ್ಟಾರೆ ಈ ಒಂದು ಕೊಳದಲ್ಲಿರ್ತಕ್ಕಂತಹ ನೀರಿಗೆ ಯಾವುದೇ ಎಲೆಗಳು ಬಿದ್ದರೂ ಕೂಡ ಮುಳುಗಲ್ಲ, ಎಲೆಗಳು ತೇಲ್ತವೆ. ಬಹಳ ವಿಚಿತ್ರ ಇದು. ಇನ್ನೊಂದು ವೈಶಿಷ್ಟ್ಯ ಏನಪ್ಪ ಅಂದರೆ, ಆ ಬಿಲ್ಲುಪತ್ರೆಯ ಮರ ಏನಿದೆಯಲ್ಲ, ಬಿಲ್ಲುಪತ್ರೆಯ ಮರ ಆ ಕಲ್ಯಾಣಿಯ ಸ್ವಲ್ಪ ದೂರದಲ್ಲಿರ್ತಕ್ಕಂಥದ್ದು, 3 ಎಲೆಗಳ ಬಿಲ್ಲುಪತ್ರೆಯನ್ನು ಕಿತ್ತುಕೊಂಡು ಬಂದು ಮನಸ್ಸಿನಲ್ಲಿ ಯಾವುದೋ ಒಂದು ಕಾರ್ಯಸಿದ್ಧಿ ಆಗುವುದರ ವಿಚಾರದಲ್ಲಿ ಸಂಕಲ್ಪವನ್ನು ಮಾಡಿ, ಕೈಯಲ್ಲಿ ಬಿಲ್ಲುಪತ್ರೆಯನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡಿ, ಆ ನಂತರ ಆ ಬಿಲ್ಲುಪತ್ರೆಯನ್ನು ನೀರಿಗೆ ಹಾಕಬೇಕು. ನೀರಿಗೆ ಹಾಕಿದಾಗ ನಿಧಾನವಾಗಿ ಆ ಬಿಲ್ಲುಪತ್ರೆ ಅಂತಕ್ಕಂಥದ್ದು ಸಾವಕಾಶವಾಗಿ
ಮುಳುಗೋಗ್ತದೆ ಒಂದು, ಜೊತೆಯಲ್ಲಿ ನಿಮ್ಮ ಕಾರ್ಯ ಸಾಧನೆ ಆಗ್ತದೆ, ಅದಕ್ಕೆ ದೈವ ಬಲ ಅಥವಾ ದೈವಾನುಗ್ರಹ ಇದೆ, ನಿಮ್ಮ ಕೆಲಸ ಸಿದ್ಧಿ ಆಗುತ್ತದೆ ಅನ್ನುವಂಥ ಪರಿಸ್ಥಿತಿ ಇದ್ದರೆ ಸುಮಾರು ಒಂದು 10ರಿಂದ 15 ನಿಮಿಷಗಳ ನಂತರ ಆ ಬಿಲ್ಲುಪತ್ರೆ ತನ್ನಿಂದ ತಾನೇ ಮೇಲೆ ಬರ್ತದೆ. ಮುಳುಗಿದ್ದು ಹಸಿ ಹೇಗಿರ್ತದೆಯೋ ಹಾಗೆಯೇ ಮೇಲೆ ಬರ್ತದೆ ಅಂತಕ್ಕಂಥದ್ದು ಬಹಳ ವಿಶೇಷ. ಹೀಗೆ ಮೇಲೆ ಬಂದಿರತಕ್ಕಂಥ ಆ ಬಿಲ್ಲುಪತ್ರೆಯನ್ನು ತಗೊಂಡು ಹೋಗಿ ಅಲ್ಲಿರ್ತಕ್ಕಂಥ ಶಿವಲಿಂಗದ ಮೇಲೆ ಇಡಿಸಿ ಅದಕ್ಕೆ ಪೂಜೆಯನ್ನು ಮಾಡಿಸಿ ಅದನ್ನು ಪ್ರಸಾದವಾಗಿ ತಗೊಳ್ತಾರೆ. ಅಲ್ಲಿರ್ತಕ್ಕಂಥ ಕ್ರಮ. ಆ ಬಿಲ್ಲುಪತ್ರೆಯನ್ನು ಏನು ಮಾಡಬೇಕು? ಪ್ರಸಾದ ತೊಗೊಂಡೋದ್ರು ವಾಪಸ್ ನೀವು ಮನೆಗಳಿಗೆ ತೊಗೊಂಡು ಕೂಡ ಹೋಗ್ಬೋದು, ಪ್ರಸಾದ ರೂಪವಾಗಿ ಇಟ್ಕೊಳ್ಳೋದು ಇತ್ಯಾದಿಗಳನ್ನು ಮಾಡ್ಬೋದು. ಆದರೂ ವಾಸ್ತವಾಂಶ ಏನಪ್ಪ ಅಂತಂದರೆ ಆ ಬಿಲ್ಲುಪತ್ರೆನ ತಿಂದುಬಿಡಬೇಕು, ಅಲ್ಲಿ ಇಡಬಾರ್ದು. ಯಾಕೆ ಅಂತಂದರೆ ಅದು ಹರಿದೋಗ್ತಕ್ಕಂಥದ್ದು, ಒಣಗೋಗ್ತಕ್ಕಂಥದ್ದು, ಆಮೇಲೆ ನಾಳೆ ಬಿಸಾಕಬೇಕಾಗಿ ಬರ್ತದೆ ಇತ್ಯಾದಿಗಳೆಲ್ಲವೂ ಉಂಟು. ಹಾಗಾಗಿ 2 ಕಾರಣದಿಂದ ಅದನ್ನು ತಿನ್ನಬೇಕು. ಮೊದಲನೇ ಕಾರಣ, ಬಿಲ್ಲುಪತ್ರೆ ಅಂತಕ್ಕಂಥದ್ದು ಆಯುರ್ವೇದದಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಒಂದು ಔಷಧಿ ಅದು. ಹಾಗಾಗಿ ಆ 3 ಎಲೆಗಳಿರ್ತದೆ, ಅದೇನು ಕಹಿ ಏನಿರಲ್ಲ, ಸ್ವಲ್ಪ ಒಗರು ಇರ್ತದೆ ಅಷ್ಟೇ. ಹಾಗಾಗಿ ರುಚಿಯಾಗಿಯೂ ಇರ್ತದೆ, ಕೆಲವರು ಹಿಡಿಸ್ಲೂಬಹುದು. ನನಗಂತೂ ವೈಯಕ್ತಿಕವಾಗಿ ಬಿಲ್ಲುಪತ್ರೆ ರುಚಿ ತುಂಬ ಇಷ್ಟ. ನಾನು ಎಲ್ಲೇ ಬಿಲ್ಲುಪತ್ರೆ ಇದ್ದರೂ ತಿಂದುಬಿಡ್ತೀನಿ, ಅದನ್ನು ತಲೆ ಮೇಲೆ ಮುಡ್ಕೊಳ್ಳೋದನ್ನೆಲ್ಲ ಮಾಡೋದಿಲ್ಲ. ಹಾಗೆ ಆ ಬಿಲ್ಲುಪತ್ರೆಯನ್ನು ತಿಂದು ಆ ಪ್ರಸಾದವೂ ಆಯಿತು, ಒಂದು ಕಡೆಯಲ್ಲಿ ಪ್ರಸಾದ ತಿಂದ ಹಾಗೂ ಆಯಿತು, ಮತ್ತು ಆಯುರ್ವೇದಿಕ್ ಔಷಧಿಯನ್ನು ತಿಂದ ಹಾಗಾಯಿತು. ಶರೀರದ ಒಳಗಡೆ 2 ರೀತಿಯಲ್ಲೂ ಅನುಕೂಲ ಆಗುತ್ತೆ, ದೈವ ಬಲವೂ ಬರುತ್ತೆ. ಹಾಗಾಗಿ ಇದು ಅಲ್ಲಿರ್ತಕ್ಕಂಥ ಒಂದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರ. ಇನ್ನು ಯಾವ ದೋಷಗಳ ಪರಿಹಾರ ಅಂತಂದರೆ ಮುಖ್ಯವಾಗಿ ರೋಗ ಪರಿಹಾರ. ಅಲ್ಲಿರ್ತಕ್ಕಂಥ ಕಲ್ಯಾಣಿಯ ನೀರು ಅಂತಕ್ಕಂಥದ್ದು ಅಮೃತ ಸಮಾನವಾಗಿರುವಂಥದ್ದು. ಮತ್ತು ಇವತ್ತಿನ ಏನು ಮಿನರಲ್ ವಾಟರ್ಗಳು ಅದು ಇದು ಅಂತೇಳಿ ಬರ್ತಾವಲ್ಲ, ಅದಕ್ಕಿಂತ 7 ಪಟ್ಟು ಹೆಚ್ಚು ಪರೀಕ್ಷೆ ಆಗಿರ್ತಕ್ಕಂಥ ವಿಚಾರ ಹೇಳ್ತೀನಿ. ಲ್ಯಾಬ್ ಟೆಸ್ಟ್ ಅಂತೇಳಿ ಮಾಡಿ ಸರ್ಟಿಫೈ ಮಾಡಿರ್ತಕ್ಕಂಥದ್ದು, ಓಪನ್ ಆಗಿರ್ತಕ್ಕಂಥ ಕೊಳ, ಅಲ್ಲಿ ಇಲ್ಲಿ ಗಿಡವು ಎಲೆಗಳೆಲ್ಲ ಬಂದು ಬೀಳ್ತಕ್ಕಂಥದ್ದು ನೀರು, ಕೆಳಗಡೆ ಮಣ್ಣು ಪಾಚಿ ಬೆಳೆದಿದೆ, ಹೊರಗಡೆ ನೀರು ಹರಿತದೆ. 24 ಗಂಟೆ 365 ದಿವಸವೂ ಕೂಡ ಆ ಕೊಳಕ್ಕೆ ಎಲ್ಲಿಯೂ ಕೂಡ ಬರ್ತಕ್ಕಂಥದ್ದು ಕಾಣೋದಿಲ್ಲ. ನೆಲದ ಒಳಗಿಂದಲೇ ಗಂಗೋದ್ಭವ ಆಗ್ತದೆ ಮತ್ತು ತುಂಬಿ ಅದು ಹರಿತದೆ ಪ್ರತ್ಯೇಕವಾಗಿ. ಹಾಗೆ ಹರಿದು ಹೋಗ್ತಕ್ಕಂಥ ನೀರು ಅಷ್ಟು ಹೋಗ್ತಾ ಇದ್ದರೂ ಕೂಡ ಮತ್ತು ನೀರು ಬರ್ತಾ ಇರೋದರಿಂದ ವಿಶೇಷವಾಗಿ ಆ ನೀರನ್ನು ಪರೀಕ್ಷೆಯನ್ನು ಮಾಡಿದಾಗ ಕಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಅಂದರೆ ಮಿನರಲ್ ವಾಟರ್ಗಿಂತ 7 ಪಟ್ಟು ಹೆಚ್ಚು ಶುದ್ಧವಾಗಿದೆ ಮತ್ತು ಅತ್ಯಂತ ಗುಣಮಟ್ಟ ತುಂಬ ಉತ್ಕೃಷ್ಟವಾಗಿರತಕ್ಕಂಥದ್ದು ಹೇಳಿ. ಹಾಗಾಗಿ ಈ ಒಂದು ತೀರ್ಥವನ್ನು ಸ್ನಾನ ಮಾಡುವುದರಿಂದ, ಪಾನ ಮಾಡುವುದರಿಂದ ಕೂಡ ಅನೇಕ ರೀತಿಯ ರೋಗಗಳು ಪರಿಹಾರವಾಗ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ ಅನ್ನುವಂಥದ್ರ ಜೊತೆಯಲ್ಲಿ ಅನೇಕ ರೀತಿಯ ಪಾಪಗಳು ನಾಶವಾಗ್ತದೆ. ಅವನು ಗಂಗಾಧರ ಹೇಳ್ತಾರಲ್ಲ, ಗಂಗೆಯಲ್ಲಿ ಸ್ನಾನ ಮಾಡಿದರೆ ಎಲ್ಲ ರೀತಿಯ ಪಾಪಗಳು ನಾಶವಾಗುತ್ತೆ ಅಂಥೇಳಿ. ಹಾಗಾಗಿ ಇದು ಕೂಡ ಗಂಗೆಯೇ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಕಲ್ಯಾಣಿ ಆಗಿರ್ತಕ್ಕಂಥದ್ದು. ಮತ್ತು ಶಿವ ಜ್ಞಾನಪ್ರದಾಯಕ, ಆವಾಗಲೂ ಹೇಳ್ತೀನಿ ನಾನು, ಮನೋಭಿಮಾನಿಯಾಗಿರ್ತಕ್ಕಂಥ ದೈವ ಅವನು ಶಿವ. ಹಾಗಾಗಿ ಮಾನಸಿಕವಾಗಿರ್ತಕ್ಕಂಥ, ಇವತ್ತು ಆಚಾರ ವಿಚಾರದ ಪ್ರಶ್ನೆ ಕೇಳಿದ್ರಲ್ಲ ನೀವು, ಮಾನಸಿಕವಾಗಿ ದೆವ್ವ ಭೂತ ಪೀಡೆ ಪಿಶಾಚಿ ಇತ್ಯಾದಿಗಳ ಸಂಬಂಧಿತವಾಗಿ ಕೂಡ ಇದು ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಒಂದು ವಿಚಾರ ಕೂಡ ಹೌದು. ಹಾಗಾಗಿ ಎಲ್ಲಿ ಆ ಒಂದು ನೀರು ಅಂತಕ್ಕಂಥದ್ದು ಹೊರಗೆ ಬೀಳುತ್ತದೆಯಲ್ಲ, ಆ ಭಾಗದಲ್ಲಿ ಕೂರಿಸಿ ಯಾರಿಗೆ ಮಾನಸಿಕವಾಗಿರ್ತಕ್ಕಂಥ ರೋಗ ಇದೆ, ಚಾಂಚಲ್ಯತೆ ಇದೆ, ಅಥವಾ ಈ ದೇವಭೂತ ಇತ್ಯಾದಿ ಗಾಳಿ ಶಕ್ತಿ ಇತ್ಯಾದಿಗಳಿಂದ ಕೂಡ ತೊಂದರೆಗಳಿದೆ, ಅಂಥವರಿಗೆ ಅಲ್ಲಿ ಹೋಗಿ ಶಿವನ ಆರಾಧನೆಯನ್ನು ಮಾಡಿಕೊಂಡು ಆ ನಂತರದಲ್ಲಿ ತೀರ್ಥಸ್ನಾನ ರೂಪದಲ್ಲಿ ಅಲ್ಲಿ ಸ್ನಾನವನ್ನು ಮಾಡಿ ಬಂದರೆ ಈ ರೀತಿಯ ಯಾವ್ಯಾವ ವಿಚಾರ ಹೇಳಿದ್ನಲ್ಲ, ಈ ಎಲ್ಲ ವಿಭಾಗಗಳಲ್ಲಿ ಸಂಬಂಧಪಟ್ಟತಕ್ಕಂಥ ಅಷ್ಟೂ ಸಮಸ್ಯೆಗಳು ಕೂಡ ಸಂಪೂರ್ಣ ಪರಿಹಾರ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು 2. ಒಂದು ಸಾರಿ ಹೋದೆ ಬಂದೆ ನನಗೇನೋ ಉಪಯೋಗ ಆಗಲಿಲ್ಲ ಅಂತಂದರೆ ಅದಕ್ಕೆ ನಾನು ಜವಾಬ್ದಾರಲ್ಲ. ನೀವೇನು ಮಾಡಬೇಕು, ಕನಿಷ್ಠ ಪಕ್ಷ ನಿಮ್ಮ ತೀವ್ರತೆಗೆ ಅನುಗುಣವಾಗಿ, ನಿಮ್ಮ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಅನ್ನೋದಕ್ಕೆ ಅನುಗುಣವಾಗಿ 3 ಸಾರಿ ಅಥವಾ 5 ಸಾರಿ ಅಥವಾ 11 ಸಾರಿ ನಿಮ್ಮ ಸಮಸ್ಯೆಯ ತೀವ್ರತೆಗೆ ತಕ್ಕಂತೆ, ಇಂಟೆನ್ಸಿಟಿ ಅಂತ ಹೇಳ್ತಾರಲ್ಲ, ಅದಕ್ಕೆ ತಕ್ಕಂತೆ ನೀವು ಅಲ್ಲಿ ಕ್ಷೇತ್ರಕ್ಕೆ ಹೋಗಬೇಕಾಗಿ ಬರುತ್ತೆ. ಮುಖ್ಯವಾಗಿ ಶಿವನ ಸೇವೆಯನ್ನು ಮಾಡಬೇಕಾಗಿ ಬರುತ್ತೆ. ಇದರ ಜೊತೆಯಲ್ಲಿ ತಾದಾತ್ಮ್ಯತೆ ಅಂದರೆ ಏಕಾಗ್ರತೆ, ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು 1, ಶರಣಾಗತಿ ಅಂತಕ್ಕಂಥದ್ದು 2ನೇದು, ಸರೆಂಡರ್. ಅಂದರೆ ದೈವಶಕ್ತಿಗೆ ನಾವು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಬೇಕು ಮತ್ತು ಆ ದೈವಶಕ್ತಿಗೆ ಸಂಬಂಧಪಟ್ಟು ನಾವೇನು ಕಾರ್ಯವನ್ನು ಮಾಡ್ತೇವೆ ಆ ಮಾಡುವಂಥ ಕಾರ್ಯದಲ್ಲಿ ನಮಗೆ ಇನ್ವಾಲ್ವ್ಮೆಂಟ್ ಬೇಕು. ಸರೆಂಡರ್ ಆ್ಯಂಡ್ ಇನ್ವಾಲ್ವ್ ಯುವರ್ ಸೆಲ್ಫ್ ಅಂತೇಳಿ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ. ಹಾಗೆ
ಇದನ್ನು ಮಾಡಿ ಸೇವೆ ಮಾಡಿ ಬಂದರೆ ಖಂಡಿತವಾಗಲೂ ಆ ಪರಮೇಶ್ವರನ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳು ನಿವೃತ್ತಿ ಆಗುತ್ತೆ ಮತ್ತು ಎಲ್ಲ ರೀತಿಯ ಅಭಿವೃದ್ಧಿ ಅಂತಕ್ಕಂಥದ್ದು ಉಂಟಾಗುತ್ತೆ ಅನ್ನುವಂಥದ್ದು ಗುಳೆಗುಳೆ ಶಂಕರ ಅರ್ಥಾತ್ ಶಂಭುಲಿಂಗೇಶ್ವರ ದೇವಸ್ಥಾನ ಗುಬ್ಬಿಗದ ಒಂದು ವೈಶಿಷ್ಟ್ಯ. ಅದ್ಭುತ ಗುರುಜಿ. ನಾನು ಕೂಡ ವೈಯಕ್ತಿಕವಾಗಿ ಆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ಅಷ್ಟೊಂದು ವಿಜೃಂಭಣೆಯಿಂದ ಆ ದೇವರನ್ನ ಪೂಜೆ ಮಾಡ್ತಾರೆ. ಜೊತೆಗೆ ಆ ನೀರು ಅನ್ನೋಂಥದ್ದು ಯಾವತ್ತೂ ಕೂಡ ಬತ್ತೋದಿಲ್ಲ ಅಂತ. ಹೌದಾ? ಯಾವಾಗಲೂ ಬತ್ತೋದಿಲ್ಲ, ಮತ್ತೆ ಪ್ರಮಾಣ ಕೂಡ ಯಾವಾಗಲೂ ಒಂದೇ ಥರ ಇರ್ತದೆ, ಒಂದೇ ಪ್ರಮಾಣದಲ್ಲಿ ಇರುತ್ತೆ. ಅದು ವೈಶಿಷ್ಟ್ಯ. ಗುರುಗಳೇ, ಈ ವಿಭಾಗದಲ್ಲಿ ಯಾವಾಗಲೂ ವೀಕ್ಷಕರು ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಟ್ಟಿರ್ತಾರೆ. ವೀಕ್ಷಕರೊಬ್ರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅವರ ಹೆಸರು ಪುಣ್ಯಗೌಡ ಅಂತ. ಹುಟ್ಟಿರೋದು 1ನೇ ತಾರೀಕು 6ನೇ ತಿಂಗಳು 1995ರಲ್ಲಿ. 1ನೇ ತಾರೀಕು 6ನೇ ತಿಂಗಳು ಜೂನ್ 1995ನೇ ಇಸ್ವಿ. ಬೆಳಿಗ್ಗೆ 6 ಗಂಟೆಗೆ ಹುಟ್ಟಿದ್ದಾರೆ. 6 ಗಂಟೆ ಹುಟ್ಟಿರ್ತಕ್ಕಂಥದ್ದು. ಆರ್ದ್ರ ನಕ್ಷತ್ರ, ಮಿಥುನ ರಾಶಿ, ಮೇಷ ಲಗ್ನ. ಓಕೆ, ಏನು ಪ್ರಶ್ನೆ? ಅವರ ಪ್ರಶ್ನೆ ಏನು ಅಂತ ಅಂದ್ರೆ, ಮನೆಯಲ್ಲಿ ಮದುವೆ ಆಗುವಂತ ಹೇಳ್ತಿದಾರಂತೆ, ಬಟ್ ಅವರಿಗೆ ಮನಸ್ಸಿಲ್ಲ ಅಂತೆ ಮದುವೆ ಆಗ್ಲಿಕ್ಕೆ. ಏನ್ ಮಾಡೋದು ಗುರುಜಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ. ಇದು ಬಹಳ ವಿಚಿತ್ರವಾದ ಪ್ರಶ್ನೆ ಕೇಳಿದ್ದಾರೆ ಅವರು. ಮದುವೆ ಆಗ್ಲಿಕ್ಕೆ ಮನಸ್ಸಿಲ್ಲ, ಮನೇಲಿ ಮದುವೆ ಮಾಡು ಅಂದ್ಕೊಳ್ತಾ ಇದ್ದಾರೆ ಅಂತ. ಕೆಲವು ಕಡೆ ಏನಾಗ್ತದೆ ಅಂತಂದ್ರೆ, ಇವ್ರದ್ದು ಹಾಗೆ ಅಂತ ನಾನು ಹೇಳೋದಿಲ್ಲ, ಆದರೆ ಯೂನಿವರ್ಸಲಿ ಯೋಚನೆ ಮಾಡಿದಾಗ ಇವತ್ತಿನ ಯೂತ್ಸ್ ಅವರ ಮನಸ್ಥಿತಿ ಹಾಗೆ ಬಂದಿದೆ. ಮದುವೆ ಆಗಲಿಕ್ಕೆ ಮನಸ್ಸಿಲ್ಲ, ಮನೇಲಿ ಮಾಡು ಅಂದ್ಕೋತಾ ಇದ್ದಾರೆ ಅಂತ. ಮದುವೆ ಮಾಡ್ಕೊಳ್ಳೋದಕ್ಕೆ ಮನಸ್ಸಿಲ್ಲ ಅಂತಂದ್ರೆ ಬಿಡಿ, ತಪ್ಪೇನಿಲ್ಲ. ಅದಕ್ಕೆ ಎಲ್ಲರೂ ಭೂಮಿ ಮೇಲೆ ಹುಟ್ಟು ಬಂದವರು ಎಲ್ಲರೂ ಮದುವೆ ಮಾಡ್ಕೊಳ್ಳೇಬೇಕು ಅಂತಕ್ಕಂಥದ್ದು ಯಾವುದೇ ಕಂಡೀಷನ್ ಇಲ್ಲ. ಆದರೆ ಒಂದು ವಿಷಯ ಮರಿಬಾರ್ದು, ನಾವು ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ತಟ್ಟೆ ಹಾಕ್ಕೊಳ್ತೇವೆ. ತಟ್ಟೆ ಹಾಕ್ಕೊಂಡು ಊಟ ಮಾಡ್ತೇವೆ ನಾವು, ಅಥವಾ ಬಾಳೆ ಎಲೆ ಹಾಕ್ಕೊಂಡು ಊಟ ಮಾಡ್ತೇವೆ. ನೆಲದಲ್ಲಿ ಎಲ್ಲೆಲ್ಲೋ ಚೆಲ್ಕೊಂಡು ಎಲ್ಲೆಲ್ಲೋ ತಿನ್ನೋದಿಲ್ಲ. ಸಾಂಕೇತಿಕವಾಗಿ ಮಾತಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೋಬೇಕು. ಅಂದರೆ ನಮಗೆ ನಾವು ಒಂದು ಕಟ್ಟುಪಾಡನ್ನು ಹಾಕ್ಕೊಂಡು ನಾವು ಆಹಾರವನ್ನು ಸೇವನೆ ಮಾಡ್ತೇವೆ. ಯಾಕೆಂದರೆ ಆಹಾರ ಹಾಳಾಗಬಾರ್ದು, ಮತ್ತು ನಾವು ತಿನ್ನೋ ಸಂದರ್ಭದಲ್ಲಿ ಏನೇನೋ ತಿನ್ನಬಾರ್ದು ನಾವು ಅಂತ. ಹಾಗಾಗಿ ಹಸಿವಾಗ್ತದೆ, ಮುಂದೆ ನನಗೆ ಆಹಾರ ತಿನ್ನಬೇಕು ಅನ್ನೋ ಅಪೇಕ್ಷೆ ಇದ್ದರೆ ಬಾಳೆ ಎಲೆಯಲ್ಲೋ ತಟ್ಟೆಯಲ್ಲೋ ಹೇಗೆ ಹಾಕ್ಕೊಂಡು ತಿಂತೇವೋ ಹಾಗೆ ಮುಂದೆ ಜೀವನದಲ್ಲಿ ನಾವು ಏನೋ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಇತ್ಯಾದಿ ನೋಡಬೇಕು ಅಂತಕ್ಕಂಥ ಅಪೇಕ್ಷೆ ನಿಜವಾಗ್ಲೂ ಮನಸ್ಸಿನಲ್ಲಿ ಇದ್ದರೆ ಆವಾಗ ಖಂಡಿತವಾಗಲೂ ನಾವು ಆ ಕಟ್ಪಾಡುಗಳನ್ನು ಹಾಕ್ಕೋಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ, ತುಂಬ ಸಾಂಕೇತಿಕವಾಗಿ ಮಾತಾಡ್ತಾ ಇದ್ದೀನಿ ನಾವು. ಹಾಗಾಗಿ ನಾವು ಆಹಾರ ತಿನ್ನುವಾಗ ಹೇಗೆ ನೆಲದ ಮೇಲೋ ಎಲ್ಲೋ ಬಿದ್ದಿದ್ದನ್ನು ಏನೋ ಒಂದನ್ನು ತಿನ್ಕೊಂಡು ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ಬಾರ್ದು, ಹಾಗೆ ಜೀವನದಲ್ಲೂ ಇಲ್ಲ ನಾನು ಹಾಸ್ಕೊಂಡು ಇರಬಲ್ಲೆ, ನಾನು ತೊಂದರೆ ಇಲ್ಲ ಅನ್ನುವಂಥ ಧೈರ್ಯ ಇದ್ದರೆ ಖಂಡಿತವಾಗಲೂ ಉಪವಾಸ ನಿರಾಹಾರಗಳನ್ನು ಮಾಡಬಹುದು. ಅಂದರೆ ಮದುವೆ ಇತ್ಯಾದಿಗಳನ್ನು ಬಿಟ್ಟು ಹಾಕ್ಕೊಳ್ಬೋದು, ನೆಮ್ಮದಿಯಿಂದ ಬದುಕ್ಬೋದು. ಅದರಲ್ಲೇನು ಅಪರಾಧ ಇಲ್ಲ, ಕಂಪಲ್ಸರಿ ಏನಿಲ್ಲ. ಭೂಮಿ ಮೇಲೆ ಹುಟ್ಟಿದವರೆಲ್ಲ ಮದುವೆ ಮಾಡ್ಕೋಬೇಕು ಅಂತ ಇಲ್ಲ. ನನಗೆ ಮುಂದೆ ಹಸಿವಾಗುತ್ತೆ, ನಾನು ತಿನ್ನಲೇಬೇಕಾಗೋ ಪ್ರಸಂಗ ಬರುತ್ತೆ, ಅಂಥ ಸಂದರ್ಭದಲ್ಲಿ ಸಿಕ್ಕಿದ್ದೆಲ್ಲ ತಿನ್ಬಿಡ್ತೀವಿ, ನಮ್ಮ ಆರೋಗ್ಯವೇ ಹಾಳಾಗೋದು. ಹಾಗಾಗಿ ಅದಕ್ಕೊಂದು ಕಟ್ಟುಪಾಡುಗಳನ್ನು ಹಿಂದಿನ ವ್ಯವಸ್ಥೆ ಮಾಡ್ಕೊಂಡು ಬಂದಿದೆ, ಸಾಮಾಜಿಕವಾದಂಥ ಒಂದು ವ್ಯವಸ್ಥೆ ಅದು. ಮುಂದೆ ನಾನು ಇಷ್ಟ ಬಂದಾಗ ಮದುವೆ ಮಾಡ್ಕೊಳ್ತೇನೆ, ಸರಿ ಇದೆ, ತಪ್ಪೇನಿಲ್ಲ. ಈಗ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಹಠವು ನಮ್ಮದೇನಲ್ಲ, ನಿಮ್ಮ ಇಷ್ಟ, ಅದು ನಿಮ್ಮ ವೈಯಕ್ತಿಕ ನಿರ್ಧಾರ. ಜಾತಕದ ಪ್ರಕಾರ ಯೋಚನೆ ಮಾಡಿದಾಗ ಮೇಷಲಗ್ನ ಮತ್ತು ಮಿಥುನ ರಾಶಿ, ಒಂದು ಕಡೆಯಲ್ಲಿ ಸಪ್ತಮಾಧಿಪತಿ ಶುಕ್ರ, ಇನ್ನೊಂದು ಕಡೆಯಲ್ಲಿ ಸಪ್ತಮಾಧಿಪತಿ ಗುರು ಆಗ್ತಾನೆ. ಜಾತಕದಲ್ಲಿ ಎರಡೂ ವಿಚಾರಗಳಲ್ಲೂ ಕೂಡ ಗ್ರಹಸ್ಥಿತಿ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಹಾಗಾಗಿ ಅಂಥ ದೊಡ್ಡ ಸಮಸ್ಯೆ ಅಂತಕ್ಕಂಥದ್ದೇನಿಲ್ಲ. ಆದರೆ ವರ್ತಮಾನದಲ್ಲಿ 2017-18ರಿಂದ ನಿಮಗೆ ಶನೈಶ್ಚರನ ದಶೆ ಅಂತಕ್ಕಂಥದ್ದು ಆರಂಭ ಆಗಿದೆ. ಹಾಗಾಗಿ ಇನ್ನೂ ತುಂಬ ದೀರ್ಘಕಾಲದವರೆಗೆ 19 ವರ್ಷದ ಒಂದು ದಶಾಭುಕ್ತಿ ಅದು ಶನೈಶ್ಚರನ ದಶೆ ಅಂತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ತೀವ್ರತರವಾಗಿರ್ತಕ್ಕಂಥ ಹಿನ್ನಡೆಗಳು ಕೂಡ ಆಗಬಹುದು. ಮತ್ತು ಲಗ್ನಾಥ 12ನೇ ರಾಶಿಯಲ್ಲಿರ್ತಕ್ಕಂಥ ಶನೈಶ್ಚರ ಆಗಿರೋದ್ರಿಂದ ಕೂಡ ನಿಮಗೆ ಆ ಒಂದು ಭಾವನೆ ಅಂತಕ್ಕಂಥದ್ದು ಬಂದಿರಬಹುದು. ನಿಮ್ಮ ತೀರ್ಮಾನ ಏನೇ ಇರಲಿ ಸಂತೋಷ ಮಾಡ್ಕೊಳ್ಳಿ, ನಿಮ್ಮ ಜೀವನ ನೀವು ಮಾಡಿ. ಆದರೆ ವಿವಾಹ ಆಗುವಂಥ ಪ್ರಸಂಗ ಇದ್ದರೆ ಆಗ ಕೆಲವು ಶಾಂತಿಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಶನೈಶ್ಚರನಿಗೆ ಸಂಬಂಧಪಟ್ಟು ಗುರು ಶುಕ್ರರಿಗೆ ಸಂಬಂಧಪಟ್ಟು ಶಾಂತಿಗಳಾಗಬೇಕು. ಆ ಶಾಂತಿಗಳನ್ನು ಮಾಡಿಕೊಂಡು ಆ ನಂತರದಲ್ಲಿ ಮದುವೆ ಮಾಡಿಕೊಳ್ಳಿ. ಯಾಕೆಂತಂದರೆ ಆ ಗ್ರಹಸ್ಥಿತಿ ಅನ್ನೋದು ಇರೋದ್ರಿಂದಲೇ ನಿಮಗೆ ಮದುವೆ ಬಗ್ಗೆ ಆಸಕ್ತಿ ಬರ್ತಾ ಇಲ್ಲ. ಹಾಗಾಗಿ ನಾಳೆ ಯಾವುದೋ ಒತ್ತಡಕ್ಕೋ ಯಾವುದೋ ಕಾರಣಕ್ಕೋ ಮದುವೆ ಮಾಡಿಕೊಂಡ್ರೆ ಮುಂದೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು ನೀವು ಮುಖ್ಯವಾಗಿ ಅಂದರೆ, ಮೊದಲು ಆ ಒಂದು ಶಾಂತಿಗಳನ್ನು ಮಾಡಿಕೊಂಡು
ಆ ನಂತರದಲ್ಲಿ ನೀವು ಮದುವೆ ಮಾಡ್ಕೊಳ್ಬಹುದು, ನಿಮಗೆ ಆಸಕ್ತಿ ಇದ್ದರೆ. ಒಳ್ಳೆಯದಾಗ. ಅದ್ಭುತ ಗುರುಜಿ, ಎಂತಹ ಉದಾಹರಣೆಯೊಂದಿಗೆ ಅವರಿಗೆ ವಿವರಣೆಯನ್ನು ನೀಡಿದ್ರಿ. ಬಹುಶಃ ಅವರಿಗೂ ಕೂಡ ಅರ್ಥ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆಯೇ ಜೊತೆಗೆ ಪುಣ್ಯ ಅವರೇ ನಿಮ್ಮೆಲ್ಲ ಆಸೆಗಳನ್ನು ಆ ದೇವರು ಈಡೇರಿಸಲಿ ಅಂತ ಹೇಳ್ತಾ, ಗುರುಗಳೇ, ಈ ಒಂದು ವಿಭಾಗದಲ್ಲಿ ಯಾವಾಗಲೂ ವೀಕ್ಷಕರೊಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾರೆ. ಇವತ್ತು ಪ್ರಶ್ನೆಯನ್ನ ಕಳಿಸಿದವರು ನಾರಾಯಣ ಸ್ವಾಮಿ ಅಂತ. ಸರಿ. 18ನೇ ತಾರೀಕು 5ನೇ ತಿಂಗಳು 1996ರಲ್ಲಿ ಹುಟ್ಟಿದ್ದಾರೆ. 18/5/96. ಹೌದು. ಸರಿ. 9:43 PM. 9:43 ರಾತ್ರಿ. ಹೌದು. ಮೀನ ಲಗ್ನ, ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಏನು ಪ್ರಶ್ನೆ? ಕೆಲಸ ಮತ್ತೆ ಭವಿಷ್ಯ, ಈಗಿನ ಕೆಲಸ ಹೇಗಿದೆ ಮತ್ತೆ ಮುಂದಿನ ಭವಿಷ್ಯ ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಬೇಕಂತೆ. ನಾರಾಯಣ ಸ್ವಾಮಿಯವರೇ, ನಿಮ್ಮ ಜಾತಕವನ್ನು ನೋಡಿದಾಗ ಈ ಜಾತಕದಲ್ಲಿ ಕೇಂದ್ರ ಸ್ಥಾನಗಳಾಗಿರ್ತಕ್ಕಂಥ ಧನು, ಮೀನ, ಮಿಥುನ ಮತ್ತು ವಿಶೇಷವಾಗಿ ಕನ್ಯಾ ರಾಶಿಗಳು, ಇದು ಕೇಂದ್ರ ಸ್ಥಾನಗಳು ಅಂತ ನಾವು ಕರಿತೇವೆ. ನಿಮ್ಮ ಜಾತಕದ ಪ್ರಕಾರ ಎಲ್ಲರಿಗೂ ಕೇಂದ್ರ ಸ್ಥಾನ ಅದೇ ಆಗಬೇಕು ಅಂತಿಲ್ಲ. ನಿಮ್ಮ ಜಾತಕದ ಪ್ರಕಾರ ಅದು ಕೇಂದ್ರ ಸ್ಥಾನಗಳು. ಇಲ್ಲಿ ಶನಿ, ಕೇತು, ರಾಹು ಪರಸ್ಪರ ದೃಷ್ಟಿಯನ್ನು ಹೊಂದಿರತಕ್ಕಂಥದ್ದು ಮತ್ತು ವಿಚಿತ್ರವಾಗಿ ಗುರು ಮತ್ತು ಶುಕ್ರರು ಕೂಡ ಪರಸ್ಪರ ದೃಷ್ಟಿಯನ್ನು ಸಮಸಪ್ತಮ ಭಾವದಲ್ಲಿ ಹೊಂದಿರತಕ್ಕಂಥದ್ದು. ಇದು ಅಷ್ಟು ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಒದಗಿದ್ದು ನಿಮಗೆ ಇಷ್ಟ ಆಗದೆ ಹೋಗ್ಬೋದು, ಕೆಲಸ ಇರಬಹುದು ಅಥವಾ ಭವಿಷ್ಯದಲ್ಲಿ ಆಗ್ತಕ್ಕಂಥ ಎಷ್ಟೋ ವಿಚಾರಗಳು. ನಿಮಗೆ ಸಿಕ್ಕಿದ್ದು ನಿಮಗೆ ಹಿಡಿಸದೆ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಕಾಣಿಸುತ್ತೆ ಮತ್ತು ಸಿಕ್ಕಿದ್ದು ಹಿಡಿಸದೆ ಹೋಗ್ತಕ್ಕಂಥದ್ದು. ನಿಮಗೆ ಯಾವುದು ಇಷ್ಟವೋ ಅದು ಸಿಗೋದಿಲ್ಲ, ಅಥವಾ ಯಾವುದು ಸಿಕ್ಕಿದೆಯೋ ಅದು ಹಿಡಿಸೋದಿಲ್ಲ, ಇಷ್ಟ ಆಗೋದಿಲ್ಲ ಅನ್ನುವಂಥ ಮನಸ್ಥಿತಿ ಇದೆ. ಮತ್ತು ತಾತ್ಕಾಲಿಕವಾಗಿರ್ತಕ್ಕಂಥ ಫಲಗಳೇ ಹೆಚ್ಚು. ಯಾವುದೇ ಒಂದು ಸ್ಥಿರತೆ ಅನ್ನುವಂಥದ್ದು ಕಷ್ಟ. ಯಾಕೆಂದರೆ 4 ಚರರಾಶಿಗಳು, ಧನು, ಕನ್ಯಾ, ಮಿಥುನ ಮತ್ತು ಮೀನ, ಈ ಇಷ್ಟೂ ಕೂಡ ಈ ಒಂದು ಸಮಸ್ಯೆಗಳನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ನಿಮಗೆ ಕೆಲವು ಸಂದರ್ಭ ಮನಸ್ಸು ಬಹಳ ಉತ್ಸಾಹದಲ್ಲಿರ್ತದೆ, ಉಲ್ಲಾಸದಲ್ಲಿರ್ತದೆ, ಕೆಲಸನೆಲ್ಲ ಮಾಡ್ಕೊಳ್ತಾ ಹೋಗ್ತೀರಿ ನಿಜ. ಆದರೆ ಅದರ ಒಂದು ಫಲಿತಾಂಶ ಅಂತಕ್ಕಂಥದ್ದು ಸಿಗುವಾಗ ನೀವು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ನಿಮಗೆ ಅದು ಫಲಿತಾಂಶವನ್ನು ಕೊಡುವಂಥ ಸಾಧ್ಯತೆ ಕಡಿಮೆ. ನಾನು ಇಷ್ಟು ಎಫರ್ಟ್ ಹಾಕಿದೆ, ನಾನು ಏನೋ ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲವಲ್ಲ, ಅದು ರೀಚ್ ಆಗಲಿಲ್ಲ, ಅದು ಸಕ್ಸಸ್ ಆಗಲಿಲ್ಲ ಅಂತ ಅನಿಸುತ್ತೆ ನಿಮಗೆ. ಅದರ ಸಾಧ್ಯತೆ ಹೆಚ್ಚು ಕಾಣಿಸುತ್ತೆ. ಹಾಗಂತ ಸಕ್ಸಸ್ ಆಗಿರ್ತದೆ, ನೀವು ಅಂದುಕೊಂಡ ಮಟ್ಟಕ್ಕೆ ಆಗದೇ ಇರತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಕಾರಣ ಶನಿ ಮತ್ತು ಕೇತು, ರಾಹುವಿನ ದೃಷ್ಟಿ 4 ಮತ್ತು 10ನೇ ರಾಶಿಗಳಲ್ಲಿ ಬರ್ತಕ್ಕಂಥದ್ದು. ಚಂದ್ರ ಪಂಚಮ ಭಾವದಲ್ಲಿ ರಾಹು. ಹಾಗಾಗಿ ಇದಕ್ಕೆ ಜನ್ಮಾಂತರದ ಪುಣ್ಯದ ಸ್ವಲ್ಪ ಮಟ್ಟಿನ ಕೊರತೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಮತ್ತು ಚಂದ್ರ ಅಷ್ಟಮದಲ್ಲಿ ಗುರು ಬರ್ತಾನೆ. ಹಾಗಾಗಿ ಕೂಡ ಈ ಒಂದು ಸಮಸ್ಯೆ ಅಂತಕ್ಕಂಥದ್ದು ಕಾಣುತ್ತೆ. ಯಾವುದಾದರೂ ಒಂದು ಗುರುಕ್ಷೇತ್ರಕ್ಕೆ ಹೋಗಿ ಪರಂಪರಾನುಗತವಾಗಿ ಬರ್ತಕ್ಕಂಥದ್ದಾದರೆ ಬಹಳ ಒಳ್ಳೆಯದು. ಯಾಕೆಂದರೆ ಅನೇಕ ಪರಂಪರೆಗಳ ಸಂತರ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಅಲ್ಲಿರ್ತದೆ. ಸಾಧಕರ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ತಪಶಕ್ತಿ ಕೂಡ ಅಲ್ಲಿರ್ತದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಮಂತ್ರಾಲಯ ಇರಬಹುದು, ಶೃಂಗೇರಿ ಇರಬಹುದು, ಉಡುಪಿ ಇರಬಹುದು, ಹೀಗೆ ಬೇರೆ ಬೇರೆ ಕ್ಷೇತ್ರಗಳು, ಅಂದರೆ ಸಾಧಕರಿದ್ದಂಥ ತಪಸ್ವಿಗಳಿದ್ದಂಥ ಕ್ಷೇತ್ರಗಳಾಗಬೇಕು. ಪರಂಪರೆ ಇದ್ದರೆ ಹೆಚ್ಚು ಒಳ್ಳೆಯದು. ಅಂಥ ಒಂದು ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಸದ್ಯದಲ್ಲಿ ಇರ್ತಕ್ಕಂಥ ಯಾರಾದರೂ ಒಬ್ಬರು ತಪಸ್ವಿಗಳನ್ನು ಆಶ್ರಯಿಸ್ತಕ್ಕಂಥದ್ದು, ಅವರಿಂದ ಅನುಗ್ರಹಾದಿಗಳನ್ನು ಪಡ್ಕೊಂಡು ಬರತಕ್ಕಂಥದ್ದು ನಿಮಗೆ ಸಾಕಷ್ಟು ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ. ಮತ್ತು ಭವಿಷ್ಯ ಕೂಡ ಸುಖಮಯವಾಗಿರಲಿಕ್ಕೆ ದೈವಬಲ ಅಂತಕ್ಕಂಥದ್ದು ಪ್ರಾಪ್ತಿ ಆಗುತ್ತೆ. ಪ್ರಯತ್ನ ಮಾಡಿ ಅನುಕೂಲ ಆಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಗುರೂಜಿ. ಜೊತೆಗೆ ನಾರಾಯಣ ಸ್ವಾಮಿ ಅವರೇ, ನಿಮ್ಮ ಎಲ್ಲ ಕೋರಿಕೆಗಳನ್ನು ದೇವರು ಈಡೇರಿಸಲಿ. ಗುರುಗಳು ನಿಮಗೆ ಪರಿಹಾರವನ್ನು ನೀಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ವೀಕ್ಷಕರ ಗಮನಕ್ಕೆ ಹೇಳಬೇಕಾದ್ರೆ, ನೀವು ಕೂಡ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮುಖೇನ ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಗುರುಗಳು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀಡುತ್ತಾರೆ. ಹಾಗೆಯೇ NKR ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಉಳಿದೆಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೋಸ್ಕರ ಅಂತ ಪ್ರಸಾರ ಆಗ್ತವೆ. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ NKR ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಗುರುಜಿ. ಕುಳಿಗುಳಿ ಶಂಕರನ ಹತ್ತಿರ ಕರೆದುಕೊಂಡು ಹೋದ್ರಿ, ಜೊತೆಗೆ ಅದರ ಮಹಿಮೆಯನ್ನು ತಿಳಿಸ್ಕೊಟ್ರಿ, ಏನೆಲ್ಲ ದೋಷಗಳು ಪರಿಹಾರ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ದೆವ್ವ ಹಿಡಿಯೋದು, ಈ ಪ್ರೇತ ಹಿಡಿಯೋದು, ಅದರ ಬಗ್ಗೆನೂ ಕೂಡ ವಿವರವಾಗಿ ಹೇಳಿದ್ರಿ. ಧನ್ಯವಾದಗಳು ನಿಮಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ತಪ್ಪದೇ ಮರೆಯದೆ ಎಲ್ಲರೂ ಕೂಡ ಧರ್ಮದ ಜ್ಯೋತಿಯನ್ನು ಬೆಳಗಿ
ನಿಮ್ಮ ಮನಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ ಅಂತೇಳಿ ಹಾರೈಸ್ತೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಗುರುಗಳು ಯಾವೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು, ಯಾವ ಕ್ಷೇತ್ರಕ್ಕೆ ಕರೆದುಕೊಂಡು ಹೋದ್ರು ಅಂತ. ಮುಂದಿನ ದಿನಗಳಲ್ಲೂ ಕೂಡ, ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇನ್ನಷ್ಟು ಹೊಸ ಹೊಸ ಕ್ಷೇತ್ರಗಳಿಗೆ ಹೋಗೋಣ, ಅಲ್ಲಿಯ ಮಹಿಮೆಯನ್ನು ತಿಳಿದುಕೊಳ್ಳೋಣ, ದೋಷ ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನೋಡ್ತಾ ಇರಿ ಧರ್ಮಜ್ಯೋತಿ ಕಾರ್ಯಕ್ರಮ NKR ಕನ್ನಡ ವಾಹಿನಿಯಲ್ಲಿ, ಅಣು ಅಣುವಿನಲ್ಲೂ ಕನ್ನಡತನ.